ನಮಸ್ಕಾರ ಸ್ನೇಹಿತರೆ, ಒಬ್ಳು ಹುಡುಗಿಗೆ ಯಾವಾಗ್ಲೂ ಒಂದೇ ರೀತಿಯ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಕನ್ಸಲ್ಲಿ ನೂರಾರು ಜನರಿರೋ ಒಂದು ಟವರ್ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಲ್ಲಿ ನಾಶ ಆಗಿ ಒಳಗಿದ್ದವರೆಲ್ಲ ಭಯಾನಕವಾಗಿ ಸಾವನ್ನಪ್ತಾರೆ. ಈ ಸಾವನ್ನಪ್ಪಿದ ಜನರಲ್ಲಿ ಈ ಹುಡುಗಿಯ ಅಜ್ಜಿ ಕೂಡ ಒಬ್ರು. ಅಜ್ಜಿ ಬದುಕಿದ್ರು ಕೂಡ ಇದೇ ರೀತಿ ಕನ್ಸು ಬೀಳ್ತಾ ಇರುತ್ತೆ. ಜೊತೆಗೆ ರಿಯಲ್ ಆಗಿ ತನ್ನ ಫ್ಯಾಮಿಲಿಯಲ್ಲಿ ಇರೋರೆಲ್ಲ ಬೇರೆ ಬೇರೆ ರೀತಿ ಜನ ಹೀಗೂ ಸಾವನ್ನಪ್ತಾರ ಅಂತ ನಮಗೆ ಅನ್ಸೋ ತರ ಸಾಯೋಕೆ ಶುರು ಆದಾಗ ತನ್ನ ಅಜ್ಜಿಯ ಒಂದು ಬುಕ್ ನ ಸಹಾಯದಿಂದ ಈ ರೀತಿ ಎಲ್ಲ ಆಗ್ತಿರೋದಕ್ಕೆ ಏನ್ ಕಾರಣ ಅಂತ ತಿಳ್ಕೊಂಡು ಈ ಹುಡುಗಿ ತನ್ನ ಫ್ಯಾಮಿಲಿಯನ್ನ ಕಾಪಾಡೋಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಈ ಹುಡುಗಿಯ ಫ್ಯಾಮಿಲಿಯವರು ಬದುಕುಳಿತಾರ? ಯಾಕೆ ಈ ರೀತಿ ಭಯಾನಕವಾದ ಕೆಟ್ಟ ಕನಸು ಎಲ್ಲ ಬೀಳ್ತಾ ಇದೆ? ಸಾವು ಯಾಕೆ ಅವರನ್ನ ಹುಡ್ಕೊಂಡ್ ಬಂದು ಬೇಟೆ ಆಡ್ತಿದೆ ಅನ್ನೋದನ್ನ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ಸ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ನಾನು ಫೈನಲ್ ಡೆಸ್ಟಿನೇಷನ್ ನ ಹಿಂದಿನ ಮೂವೀಸ್ ನ ನೋಡಿರ್ಲಿಲ್ಲ. ಆದ್ರೆ ಈ ಮೂವಿಯಲ್ಲಿ ಹಿಂದಿನ ಮೂವೀಸ್ ಗೆ ತುಂಬಾನೇ ರೆಫರೆನ್ಸಸ್ ಇದೆ, ಕನೆಕ್ಷನ್ ಇದೆ ಅಂತ ಗೊತ್ತಾದ್ಮೇಲೆ ಆ 5 ಮೂವೀಸ್ ನ ನೋಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಎಲ್ಲೆಲ್ಲಿ ಕನೆಕ್ಷನ್ ಇದೆಯೋ ಆ ಸೀನ್ ಬರ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಮೂವಿಯ ಕತೆ ಮಾತ್ರ ಹೇಳಲ್ಲ, ಎಲ್ಲಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1968ರಲ್ಲಿ. ಇಲ್ಲಿ ಪಾಲ್ ತನ್ನ ಗರ್ಲ್ ಫ್ರೆಂಡ್ ಐರಿಸ್ ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾರಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಕೊಡೋಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಅಂದ್ರೆ ಹೊಸದಾಗಿ ಓಪನ್ ಆಗಿರೋ ಸ್ಕೈ ವ್ಯೂ ಅನ್ನೋ ಟವರ್ ಗೆ. ಈ ಟವರ್ ಮೇಲೆ ನಿಂತ್ಕೊಂಡ್ರೆ ಇಡೀ ಊರೇ ಕಾಣುತ್ತೆ, ಅಷ್ಟು ಹೈಟ್ ಇದೆ. ಈ ಟವರ್ ನ ಟಾಪ್ ಗೆ ಕರ್ಕೊಂಡು ಹೋಗಿ ಪಾಲ್ ಐರಿಸ್ ಗೆ ಮದುವೆಗೆ ಪ್ರಪೋಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ದಾರಿಯಲ್ಲಿ ರೈಲ್ವೆ ಟ್ರ್ಯಾಕ್ ನ ಕ್ರಾಸ್ ಮಾಡ್ಕೊಂಡು ಬರ್ತಾರೆ. ಇದೆಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸಣ್ಣ ಪುಟ್ಟ ವಿಷಯಗಳೇ ದೊಡ್ಡ ಅನಾಹುತಗಳಿಗೆ ಕಾರಣ ಆಗೋದು ಈ ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲಿ. ಈಗ ಇವರು ಸ್ಕೈ ವ್ಯೂ ಟವರ್ ಹತ್ರ ಬಂದಾಗ ಇವರ ಕಾರ್ ನ ನಂಬರ್ ಪ್ಲೇಟ್ ನ ನೀವು ಗಮನಿಸಿದ್ರೆ FL8 180 ಅಂತ ಇದೆ, ಅಂದ್ರೆ ಫ್ಲೈಟ್ 180 ಅಂತ. ಫೈನಲ್ ಡೆಸ್ಟಿನೇಷನ್ ಪಾರ್ಟ್ 1 ನ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಪಾರ್ಟ್ 5 ನ ಕೊನೆಯಲ್ಲಿ ಇದೇ ಫ್ಲೈಟ್ 180 ಬ್ಲಾಸ್ಟ್ ಆಗೋದನ್ನ ತೋರಿಸ್ತಾರೆ. ಮತ್ತೆ 180 ನಂಬರ್ ಈ ಫೈನಲ್ ಡೆಸ್ಟಿನೇಷನ್ ಸೀರೀಸ್ ಅಲ್ಲಿ ಎಲ್ಲೆಲ್ಲಿ ಕಾಣುತ್ತೋ ಆಗ ನಾವು ಅನ್ಕೋಬೇಕು ಸಾವು ಹತ್ರ ಇದೆ ಅಂತ. ಎಲ್ಲಾ ಮೂವೀಸ್ ಅಲ್ಲಿ ಒಂದಲ್ಲ ಒಂದ್ ಕಡೆ 180 ನಂಬರ್ ಕಾಣಿಸ್ತು ಅಂದ್ರೆ ಅಲ್ಲಿ ಯಾರಾದ್ರೂ ಸಾಯ್ತಾರೆ, ಏನಾದ್ರೂ ಅನಾಹುತ ಆಗೇ ಆಗುತ್ತೆ ಅಂತ ಅರ್ಥ. ಸೊ ಈಗ ಪಾಲ್ ಐರಿಸ್ ನ ಕಾರಿಂದ ಕೆಳಗೆ ಇಳಿಸಿ ಕಣ್ಣಿಗೆ ಕಟ್ಟಿರೋ ಬಟ್ಟೆಯನ್ನ ತೆಗಿತಿದ್ದಂಗೆ ಸ್ಕೈ ವ್ಯೂ ಟವರ್ ನ ನೋಡಿ ಶ್ರೀಮಂತರು ಮಾತ್ರ ಬರೋ ಅಂತ ಜಾಗಕ್ಕೆ ಪಾಲ್ ತನ್ನನ್ನ ಕರ್ಕೊಂಡ್ ಬಂದಿದ್ದನಲ್ಲ ಅಂತ ತುಂಬಾನೇ ಖುಷಿಯಾಗಿ ಕುಣಿದಾಡ್ತಾ ಇದ್ದಾಳೆ. ಇವರಿಬ್ರು ಈ ಟವರ್ ಗೆ ಹೋಗ್ಬೇಕಾದ್ರೆ ಇಲ್ಲೇ ಇದ್ದ ರೇಡಿಯೋ ಅಲ್ಲಿ ರಿಂಗ್ ಆಫ್ ಫೈರ್ ಅನ್ನೋ ಸಾಂಗ್ ಬರ್ತಾ ಇದೆ. ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲಿ ಎಲ್ಲಾ ಸಣ್ಣ ಪುಟ್ಟ ವಿಷಯಗಳು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲೇ ಒಬ್ಬ ಹುಡುಗ ವಾಟರ್ ಫೌಂಟೈನ್ ನ ಒಳಗಿರೋ ಕಾಯಿನ್ಸ್ ನ ತೆಕ್ಕೊಂತ ಇದ್ದಾಗ ಸೆಕ್ಯೂರಿಟಿ ಗಾರ್ಡ್ ಬಂದು ಆ ರೀತಿ ಕಾಯಿನ್ಸ್ ನ ಹೊರಗೆ ತೆಗಿಬಾರ್ದು, ಅಪಶಕುನ ಅಂತ ಹೇಳಿ ಕಳಿಸ್ತಾರೆ. ಆದ್ರೂ ಒಂದಷ್ಟು ಕಾಯಿನ್ಸ್ ನ ತಗೊಂಡೇ ಹೋಗ್ತಾನೆ ಈ ಹುಡುಗ. ಇದೆಲ್ಲ ಗಮನಿಸ್ತಿರೋ ಐರಿಸ್ ಪಾಲ್ ಜೊತೆ ಈಗ ಸ್ಕೈ ವ್ಯೂ ಟವರ್ ನ ಬೋರ್ಡ್ ಮುಂದೆ ನಿಂತ್ಕೊಂಡು ಇಬ್ಬರು ಫೋಟೋ ತೆಗೆಸ್ಕೊಂಡು ಟವರ್ ಮೇಲೆ ಹೋಗೋಕೆ ಲಿಫ್ಟ್ ಹತ್ರ ಬಂದಾಗ ಒಳಗೆ ಹೋಗೋಕೆನೆ ಐರಿಸ್ ಗೆ ಭಯ ಆಗುತ್ತೆ. ಅಷ್ಟು ಜನ ಒಳಗೆ ತುಂಬಿಕೊಂಡಿದ್ದಾರೆ. ಮೇಲ್ ಹೋಗೋಕೆ ಮೆಟ್ಟಿಲುಗಳೇನೋ ಇದಾವೆ, ಆದ್ರೆ ಯಾರು ಅಷ್ಟು ಮೇಲೆ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ತಾರೆ? ಅದಕ್ಕೆ ಎಲ್ಲ ಲಿಫ್ಟ್ ಒಳಗೇನೆ ಮುತ್ತಾಕೊಂಡಿದ್ದಾರೆ. ಲಿಫ್ಟ್ ಆಪರೇಟರ್ ನೀವು ಕೂಡ ಒಳಗೆ ಬನ್ನಿ ಅಂತ ಕರೆದಾಗ ಐರಿಸ್ ನಾವು ನೆಕ್ಸ್ಟ್ ಬರ್ತೀವಿ ಅಂತ ಹೇಳಿದ್ರು ಕೂಡ ಪಾಲ್ ಇವಳನ್ನ ಕರ್ಕೊಂಡ್ ಬಂದಾಗ ಲಿಫ್ಟ್ ಒಳಗೆ ಕಾಯಿನ್ ಕದೀತಿದ್ದ ಆ ಹುಡುಗ ಕೂಡ ಇದ್ದಾನೆ. ಲಿಫ್ಟ್ ನ ಡೋರ್ ಈಗ ಸರಿಯಾಗಿ ಹಾಕೊಳ್ಳಲ್ಲ, ಒಂದೊಂದ್ಸಲ ಹಿಂಗ ಆಗುತ್ತೆ ಅಂತ ಲಿಫ್ಟ್ ಆಪರೇಟರ್ ಡೋರ್ ನ ಕ್ಲೋಸ್ ಮಾಡ್ತಾರೆ. ಲಿಫ್ಟ್ ಮೇಲೆ ಹೋಗ್ಬೇಕಾದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ 8 ಜನ ಮಾತ್ರ ಅಂತ ಇದೆ, ಆದ್ರೆ ಇಲ್ಲಿ ಸರಿಯಾಗಿ 15-20 ಜನ ಇದ್ದಾರೆ. ಈ ಟವರ್ 494 ಅಡಿ ಎತ್ತರ ಮತ್ತೆ 9000 ಟನ್ಸ್ ತೂಕ ಇದೆ. ಮತ್ತೆ ಅಂದುಕೊಂಡಿದ್ಕಿಂತ 5 ತಿಂಗಳು ಬೇಗನೆ ಈ ಟವರ್ ಕನ್ಸ್ಟ್ರಕ್ಷನ್ ಮುಗ್ದಿದೆ ಅಂತ ಲಿಫ್ಟ್ ಆಪರೇಟರ್ ಹೇಳ್ತಿರೋದನ್ನ ಕೇಳಿಸ್ಕೊಂಡ ಐರಿಸ್ ಗೆ ಯಾಕೋ ಆತಂಕ ಆಗೋಕೆ ಶುರು ಆಗುತ್ತೆ. ಅಷ್ಟು ಬೇಗ ಮುಗಿಸಿದ್ದಾರೆ ಅಂದ್ರೆ ಏನ್ ಗಟ್ಟಿ ಇದೆಯೋ ಏನೋ ಅಂತ. ಕೊನೆಗೂ ಟವರ್ ನ ಮೇಲೆ ಬಂದಾಗ ಇಲ್ಲಿ ರೆಸ್ಟೋರೆಂಟ್ ಇದೆ. ಪಾಲ್ ತನ್ನ ಫ್ರೆಂಡ್ ನ ಸಹಾಯದಿಂದ ಇಲ್ಲಿ ಒಂದು ಟೇಬಲ್ ನ ಕೂಡ ರಿಸರ್ವ್ ಮಾಡಿಟ್ಟಿದ್ದ. ಆದ್ರೆ ಯಾವ್ದೋ ಕಾರಣಕ್ಕೆ ಪಾಲ್ ನ ಫ್ರೆಂಡ್ ಅನ್ನೇ ಕೆಲಸದಿಂದ ತೆಗೆದಿದ್ದಾರೆ. ಹಾಗಾಗಿ ಪಾಲ್ ಮತ್ತೆ ಐರಿಸ್ ಗೆ ಟೇಬಲ್ ಕೊಡಲ್ಲ. ಆಗ್ಲೇ ಈ ಜಾಗ ಓವರ್ ಕೆಪಾಸಿಟಿ ಆಗಿದೆ, ನೀವು ಸೈಡ್ ಗೆ ಹೋಗಿ ಅಂತ ರಿಸೆಪ್ಷನಿಸ್ಟ್ ಹೇಳಿ ಇವರ ಹಿಂದೆಯಿಂದ ಬಂದ ಶ್ರೀಮಂತ ಫ್ಯಾಮಿಲಿ ಅವರಿಗೆ ಟೇಬಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಲಿಫ್ಟ್ ನ ರೀತಿ ಈ ಟವರ್ ರೆಸ್ಟೋರೆಂಟ್ ಅಲ್ಲೂ ಕೂಡ ಕೆಪಾಸಿಟಿಗಿಂತ ಜಾಸ್ತಿ ಜನರು ತುಂಬಿಕೊಂಡಿದ್ದಾರೆ. ಈಗ ಪಾಲ್ ಗೆ ಸ್ವಲ್ಪ ಬೇಜಾರಾಗಿದೆ, ಆದ್ರೆ ಐರಿಸ್ ಇವನನ್ನ ಖುಷಿ ಪಡಿಸೋಕೆ ಇಲ್ಲೇ ಇದ್ದ ಗುಲಾಬಿ ಹೂವನ್ನ ತಗೊಂಡು ಇವನ ಜೇಬಿಗೆ ಇಡೋಕ್ ಹೋದಾಗ ಇವಳ ಕೈಗೆ ಮುಳ್ಳು ಚುಚ್ಕೊಂಡು ರಕ್ತ ಬರುತ್ತೆ. ಮತ್ತೊಂದು ಅಪಶಕುನ. ಐರಿಸ್ ಇಷ್ಟು ಹೈಟ್ ಇರೋ ಜಾಗಕ್ಕೆ ಮೊದಲನೇ ಬಾರಿ ಬಂದಿರೋದ್ರಿಂದ ಗ್ಲಾಸ್ ಇಂದ ಹೊರಗೆ ನೋಡಿ ಇವಳಿಗೆ ಸ್ವಲ್ಪ ಭಯ ಆಗೋದ್ರ ಜೊತೆಗೆ ತಲೆ ಸುತ್ತ ಬರೋ ಹಾಗಾಗಿ ಹಿಂಸೆ ಆಗ್ತಾ ಇದೆ ಅಂತ ವಾಶ್ರೂಮ್ ಕಡೆ ಹೊರಟಾಗ ಇಲ್ಲಿ ಸಿಂಗಿಂಗ್ ಡ್ಯಾನ್ಸಿಂಗ್ ಎಲ್ಲ ನಡೀತಾ ಇದೆ. ಇಲ್ಲಿರೋ ನೆಲನ ಗ್ಲಾಸ್ ಅಲ್ಲಿ ಮಾಡಿರೋದು. ಒಬ್ಬ ವ್ಯಕ್ತಿ ಶಾಂಪೈನ್ ಬಾಟಲ್ ನ ಓಪನ್ ಮಾಡೋಕೆ ಕಾರ್ಕ್ ನ ಹಾರಿಸಿದಾಗ ಆ ಕಾರ್ಕ್ ಹೋಗಿ ಮೇಲಿರೋ ಶಾಂಡಲಿಯರ್ ಗೆ ತಗ್ಲಿ ಒಂದು ಶಾರ್ಪ್ ಆಗಿರೋ ಗ್ಲಾಸ್ ಪೀಸ್ ನೆಲದ ಮೇಲೆ ಬೀಳ್ತಾ
ನಡೀತಿದ್ದಂಗೆ ಸ್ವಲ್ಪ ಕ್ರಾಕ್ ಆಗುತ್ತೆ. ಮತ್ತೆ ಈ ಟವರ್ ರೆಸ್ಟೋರೆಂಟ್ ನ ಹಿಡಿದಿಟ್ಟಿರೋ ಮೆಟಲ್ ಪಿಲ್ಲರ್ಸ್ ಕೂಡ ತುಂಬಾನೇ ಡ್ಯಾನ್ಸ್ ಮಾಡ್ತಿರೋದಕ್ಕೆ ಶೇಕ್ ಆಗ್ತಿದೆ. ಇದೆಲ್ಲವನ್ನ ನೋಡ್ತಿರೋ ಐರಿಸ್ ನ ಹೊಟ್ಟೆ ಕೂಡ ಶೇಕ್ ಆಗ್ತಿದೆ. ಅದಕ್ಕೆ ವಾಶ್ರೂಮ್ ಹತ್ರ ಬಂದಾಗ ಇಲ್ಲಿಗೆ ಸಾಂಗ್ ಹಾಡ್ತಿದ್ದ ಗಾಯಕಿ ಬಂದು ಎಲ್ಲಾ ಸರಿ ಇದೆಯಾ, ಏನಾದ್ರೂ ತೊಂದರೆ ಆಗ್ತಿದ್ರೆ ಹೇಳಿ ಅಂತ ಕೇಳಿದಾಗ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತಾಳೆ ಐರಿಸ್. ಆದ್ರೆ ಪ್ರೆಗ್ನೆಂಟ್ ಆಗಿರೋ ವಿಷಯ ಇನ್ನೂ ಪಾಲ್ಗೆ ತಿಳಿಸಿಲ್ಲ. ಅದಕ್ಕೆ ಈ ಗಾಯಕಿ ಹೇಳ್ತಾರೆ, ಅವನು ನಿನ್ನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ನಿನ್ ಕೈ ಬಿಡಲ್ಲ, ಹೋಗಿ ವಿಷಯ ಹೇಳು ಅಂತ. ಮತ್ತೆ ಈ ಗಾಯಕಿಯ ಮಗ ಕೂಡ ಇಲ್ಲೇ ಆಟ ಆಡ್ತಾ ಇದ್ದಾನೆ. ಐರಿಸ್ ವಾಪಸ್ ಪಾಲ್ ಹತ್ರ ಬಂದಾಗ ಇವಳನ್ನ ರೆಸ್ಟೋರೆಂಟ್ ನ ಮೇಲೆ ಹೊರಗೆ ಬರೋಕೆ ಜಾಗ ಇದೆ, ಅಲ್ಲಿಗೆ ಕರ್ಕೊಂಡ್ ಬಂದು ಮದುವೆಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಆ ಕಾಯಿನ್ ಕಳ್ಳ ಹುಡುಗ ಇಲ್ಲೇ ಕತ್ಕೊಂಡ್ ಬಂದಿರೋ ಕಾಯಿನ್ಸ್ ನ ಮೇಲಿಂದ ಕೆಳಗೆ ಬಿಸಾಕ್ತಾ ಇದ್ದಾಗ ಸೆಕ್ಯೂರಿಟಿ ಗಾರ್ಡ್ ಬಂದು ಮತ್ತೆ ಉಗಿತಾರೆ, ಕಾಯಿನ್ ಬಿಸಾಕ್ಬೇಡ, ಅದರಿಂದ ಯಾರ್ದಾದ್ರೂ ಸಾವಾಗ್ಬೋದು ಅಂತ. ಇದನ್ನ ಕೇಳಿಸ್ಕೊಂಡು ಮತ್ತೆ ಐರಿಸ್ಗೆ ಆತಂಕ ಶುರು ಆಯ್ತು. ಅಂದ್ರೆ ಏನಾದ್ರೂ ಕೆಟ್ಟದ್ದು ನಡಿಬಹುದು ಅಂತ ಮುನ್ಸೂಚನೆ ಸಿಗ್ತಾ ಇದೆ. ಪ್ರಿಮಾನಿಷನ್ಸ್ ಅನ್ನೋ ಪದವನ್ನ ಎಲ್ಲಾ ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲೂ ಕೇಳ್ಕೊಂಡೇ ಬಂದಿದ್ದೀವಿ ಸ್ನೇಹಿತರೆ. ಅಂದ್ರೆ ಕೆಲವೊಮ್ಮೆ ನಮಗೆ ದುರ್ಘಟನೆಗಳ ಮುನ್ಸೂಚನೆ ಸಿಗುತ್ತೆ ಅಲ್ವಾ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಾಗ ಏನೋ ಕೆಳಗೆ ಜೋರಾಗಿ ಶಬ್ದ ಆಯ್ತು ಅಂದ್ರೆ ಎಲ್ಲಿ ಟ್ರೈನ್ ನ ಚಕ್ರನೆ ಕಳ್ಸ್ಕೊಂಡು ಅಪಘಾತ ಆಗುತ್ತೋ ಅಂತ ಭಯ ಆಗೋದು. ಮನೆಯಲ್ಲಿ ಇರೋ ಫ್ಯಾನ್ ಅಲ್ಲಾಡ್ತಿದ್ರೆ ಎಲ್ಲಿ ಕೆಳಗೆ ಬಿದ್ದೋಗುತ್ತೋ ಅಂತ ಭಯ ಆಗೋದು. ಒಳ್ಳೆ ಕೆಲ್ಸಕ್ಕೆ ಹೋದಾಗ ಅಪಶಕುನಗಳಾಗೋದು ಎಲ್ಲ ಆಗುತ್ತೆ. ಕೆಲವೊಮ್ಮೆ ನಮಗೆ ಏನಾಗುತ್ತೆ ಅಂತ ಆತಂಕ ಆಗಿರುತ್ತೋ ಅದು ನಿಜವಾಗ್ಲೂ ನಡೆದು ಬಿಡುತ್ತೆ. ಅದೇ ರೀತಿ ಭಯ ಈಗ ಐರಿಸ್ಗೆ ಆಗ್ತಿರೋದು. ಈ ಟವರ್ ಕತೆ ಏನಾಗುತ್ತಪ್ಪ, ಈ ರೀತಿ ಮುನ್ಸೂಚನೆಗಳು ಸಿಗ್ತಾ ಇದಾವಲ್ಲ ಅಂತ ಯೋಚನೆ ಮಾಡ್ತಿದ್ದಾಳೆ. ಸದ್ಯಕ್ಕೆ ಪಾಲ್ ಪ್ರಪೋಸ್ ಮಾಡ್ತಿರೋದ್ರಿಂದ ಮೊದ್ಲೇ ಇವಳು ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳಿದಾಗ ಪಾಲ್ ತುಂಬಾನೇ ಖುಷಿ ಆಗ್ತಾನೆ. ನಾವು ಈಗ ಫ್ಯಾಮಿಲಿ ಆಗಿ ಜೊತೆಗೆ ಇರ್ಬೋದು, ನಾನು ತುಂಬಾನೇ ಲಕ್ಕಿ ಅಂದಾಗ ಮದುವೆಗೆ ಐರಿಸ್ ಕೂಡ ಒಪ್ಕೊಂತಾಳೆ. ಪಾಲ್ ಇವಳ ಬೆರಳಿಗೆ ರಿಂಗ್ ಹಾಕ್ಬೇಕಾದ್ರೆ ಸ್ವಲ್ಪ ಟೈಟ್ ಆದ್ರೂ ಕೂಡ ಹೇಗೋ ಫಿಟ್ ಆಗುತ್ತೆ. ನಂತರ ಇವರು ವಾಪಸ್ ರೆಸ್ಟೋರೆಂಟ್ ಗೆ ಹೋಗ್ಬೇಕಾದ್ರೆ ಮತ್ತೆ ಐರಿಸ್ ಆ ಹುಡುಗ ಕಾಯಿನ್ ಬಿಸಾಕ್ತಿರೋದನ್ನ ನೋಡಿ ಅದರಿಂದ ಏನಾದ್ರೂ ಸಮಸ್ಯೆ ಆಗ್ಬೋದು ಅಂತ ಅನ್ಸುತ್ತೆ. ಇವಳು ಅನ್ಕೊಂಡಂಗೆ ಆಗುತ್ತೆ ಕೂಡ. ಆ ಹುಡುಗ ಒಂದು ಕಾಯಿನ್ ಬಿಸಾಕ್ತಿದ್ದಂಗೆ ಅದು ಗಾಳಿಗೆ ಏರ್ ವೆಂಟ್ಸ್ ನ ಒಳಗೆ ಹೋಗಿ ಎಕ್ಸಾಸ್ಟ್ ಫ್ಯಾನ್ ಗೆ ಸಿಗಾಕೊಳ್ಳುತ್ತೆ. ರೆಸ್ಟೋರೆಂಟ್ ಅಲ್ಲಿ ಇನ್ನೊಬ್ಬ ಸಿಂಗರ್ ಬಂದು ಫುಲ್ ಜೋಶಲ್ಲಿ ತುಂಬಿರೋ ಸಾಂಗ್ ಹಾಡ್ಬೇಕಾದ್ರೆ ಇಲ್ಲಿರೋರೆಲ್ಲ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಐರಿಸ್ ಮತ್ತೆ ಪಾಲ್ ಕೂಡ. ಶಾಂಡಲಿಯರ್ ನ ಗ್ಲಾಸ್ ಪೀಸ್ ಬಿದ್ದು ನೆಲದಲ್ಲಿ ಸಣ್ಣ ಕ್ರಾಕ್ ಆಗಿತ್ತಲ್ಲ, ಆ ಕ್ರಾಕ್ ಜಾಸ್ತಿ ಆಗಿ ಹರಡ್ತಾನೆ ಇದೆ. ಈ ರೆಸ್ಟೋರೆಂಟ್ ನ ಹಿಡಿದಿಡ್ಕೊಂಡಿರೋ ಮೆಟಲ್ ಪಿಲ್ಲರ್ ಅಂತೂ ಪಿಲ್ಲರ್ ನ ನಟ್ಟು ಬೋಲ್ಟು ಎಲ್ಲ ಪ್ರೆಷರ್ ತಡ್ಕೊಳಕಾಗದೆ ಕಿತ್ಕೊಂಡು ಹಾರೋಗ್ತಾ ಇದೆ. ಇದೊಂದು ಕಮ್ಮಿ ಇತ್ತು ಅಂತ ಎಕ್ಸಾಸ್ಟ್ ಫ್ಯಾನ್ ಗೆ ಸಿಗಾಕೊಂಡಿದ್ದ ಕಾಯಿನ್ ಈಗ ಗ್ಯಾಸ್ ಪೈಪ್ ಗೆ ಹೋಗಿ ಹೊಡೆದು ಗ್ಯಾಸ್ ಕೂಡ ಲೀಕ್ ಆಗ್ತಾ ಇದೆ. ಏನೋ ಕೆಟ್ಟಾಗುತ್ತೆ ಅಂತ ಮತ್ತೆ ಐರಿಸ್ ಗೆ ಅನ್ಸಿ ಡ್ಯಾನ್ಸ್ ಫ್ಲೋರ್ ಇಂದ ಹಿಂದೆ ನಡ್ಕೊಂಡು ಹೋಗ್ತಿದ್ದಂಗೆ ಗ್ಲಾಸ್ ನೆಲನೆ ಹೊಡೆದೋಗಿ ಡ್ಯಾನ್ಸ್ ಮಾಡ್ತಿದ್ದವರೆಲ್ಲ ಕೆಳಗೆ ಬೀಳ್ತಾ ಇದ್ದಾರೆ. ಒಂದಷ್ಟು ಜನ ಮೆಟಲ್ ಪಿಲ್ಲರ್ ಮೇಲೆ ಬಿದ್ದಿದ್ರಿಂದ ಆ ಪಿಲ್ಲರ್ ಕೂಡ ಮುರಿದೋಗುತ್ತೆ. ಕೆಳಗೆ ಈ ಟವರ್ ಅಲ್ಲಿ ಕೆಲಸ ಮಾಡ್ತಿದ್ದವರಿಬ್ರು ರೇಡಿಯೋ ಅಲ್ಲಿ ಮಳೆ ಹನಿ ತಲೆ ಮೇಲೆ ಬೀಳೋದ್ರ ಬಗ್ಗೆ ಇರೋ ಸಾಂಗ್ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಮಳೆ ಹನಿ ತರ ಮನುಷ್ಯರ ಮೇಲಿಂದ ಬೀಳ್ತಾ ಇದ್ದಾರೆ. ಪಾಲ್ ಇನ್ನು ಬಿದ್ದಿಲ್ಲ. ಹೊಡೆದೋಗಿರೋ ಗ್ಲಾಸ್ ನ ಹಿಡ್ಕೊಂಡು ನೇತಾಡ್ತಾ ಇದ್ದಾಗ ಗ್ಲಾಸ್ ಇಂದ ಕೈ ಕುಯ್ಕೊಂತ ಇದೆ. ಇದರಿಂದ ಎಷ್ಟೊತ್ತು ಅಂತ ಹಿಡ್ಕೊಂತಾನೆ. ಕೊನೆಗೂ ಕೈ ಬಿಟ್ಟಾಗ ಪಿಲ್ಲರ್ ಗೆ ತಲೆ ಹೊಡ್ಕೊಂಡು ಕೆಳಗೆ ಬಿದ್ದು ಸಾವನ್ನಪ್ತಾನೆ. ಇದನ್ನ ಕಣ್ಣಾರೆ ನೋಡಿ ಏನು ಮಾಡೋಕಾಗದೆ ಐರಿಸ್ ಅಟ್ಲೀಸ್ಟ್ ತನ್ನ ಪ್ರಾಣ ಆದ್ರೂ ಉಳಿಸ್ಕೊಳ್ಳೋಕೆ ನೋಡಿದಾಗ ಜನ ಗಾಬರಿಯಲ್ಲಿ ಓಡಾಡ್ತಿದ್ದಾಗ ಅಡುಗೆ ಮಾಡ್ತಿದ್ದ ಶೆಫ್ ಬೆಂಕಿ ಹತ್ಕೊಂಡಿರೋ ಪ್ಯಾನ್ ಹಿಡ್ಕೊಂಡು ತಡ್ರಸಾಡ್ಬೇಕಾದ್ರೆ ಇದನ್ನ ಒಬ್ಳು ಅಜ್ಜಿ ಮೇಲೆ ಬೀಳಿಸ್ಬಿಡ್ತಾರೆ. ಈ ಅಜ್ಜಿಯ ದೇಹಕ್ಕೆ ಬೆಂಕಿ ಹತ್ಕೊಂತಿದ್ದಂಗೆ ರೆಸ್ಟೋರೆಂಟ್ ಪೂರ್ತಿ ಓಡೋಕೆ ಶುರು ಮಾಡಿದಾಗ ಏರ್ ವೆಂಟ್ಸ್ ಇಂದ ಲೀಕ್ ಆಗಿದ್ದ ಗ್ಯಾಸ್ ಗೆ ಬೆಂಕಿ ತಾಕ್ತಿದ್ದಂಗೆ ಇಲ್ಲಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಆ ಗಾಯಕಿ ತನ್ನ ಮಗನನ್ನ ಸುರಕ್ಷಿತವಾದ ಜಾಗಕ್ಕೆ ಕಳಿಸಿ ತಾನು ಬೆಂಕಿಯಲ್ಲಿ ಸುಟ್ಟು ಹೋಗ್ತಾಳೆ. ಐರಿಸ್ ಟೇಬಲ್ ಇಂದ ಬಚ್ಚಿಡ್ಕೊಂಡು ಬಚಾವಾದ್ರೆ ಐರಿಸ್ ಮತ್ತೆ ಪಾಲ್ ಇಬ್ರು ಮೊದಲು ಟವರ್ ಒಳಗೆ ಬರ್ಬೇಕಾದ್ರೆ ರೇಡಿಯೋ ಅಲ್ಲಿ ರಿಂಗ್ ಆಫ್ ಫೈರ್ ಅನ್ನೋ ಸಾಂಗ್ ಬರ್ತಾ ಇತ್ತಲ್ಲ, ಅದೇ ಲಿರಿಕ್ಸ್ ನ ಪ್ರಕಾರ ಈಗ ಇಡೀ ಟವರ್ ರಿಂಗ್ ಆಫ್ ಫೈರ್ ತರ ಕಾಣ್ತಾ ಇದೆ. ಮತ್ತೆ ಕಾಯಿನ್ ಬಿಸಾಕ್ತಿದ್ದ ಆ ಹುಡುಗನಿಗೆ ಗಾರ್ಡ್ ಹೇಳಿದ್ರು ಕಾಯಿನ್ ಬಿಸಾಕ್ಬೇಡ, ಅದರಿಂದ ಯಾರ್ದಾದ್ರೂ ಸಾವಾಗ್ಬೋದು ಅಂತ. ಯಾರ್ದಾದ್ರೂ ಅಲ್ಲ, ಎಲ್ಲಾರ್ದು ಈಗ ಸಾವಾಗ್ತಿದೆ. ಲಿಫ್ಟ್ ಆಪರೇಟರ್ ಮೆಟ್ಟಿಲುಗಳನ್ನ ಹೇಳ್ಕೊಂಡು ಕೆಳಗೆ ಹೋಗಿ ಅಂತ ಹೇಳಿದಾಗ ಮೊದಲು ಆ ಕಳ್ಳ ಹುಡುಗ ಹೊರಡ್ತಾನೆ. ಹಿಂದೆನೆ ಇಬ್ರು ತಾತ ಐರಿಸ್ ನ ತಳ್ಳಿ ಕೆಳಗೆ ಬೀಳ್ಸಿ ಓಡ್ ಹೋಗ್ತಾರೆ. ತಳ್ಳಿದ್ದೆ ಒಳ್ಳೇದಾಯ್ತು, ಯಾಕಂದ್ರೆ ಮೆಟ್ಟಿಲುಗಳಿಂದ ಎಲ್ಲರೂ ಇಳಿಬೇಕಾದ್ರೆ ಮೆಟ್ಟಿಲುಗಳೇ ಕುಸಿದು ಬಿದ್ದೋಗ್ತವೆ. ಆ ಹುಡುಗ ಮಾತ್ರ ಬಚಾವಾದ. ಈಗ ಕೆಳಗೆ ಹೋಗೋಕೆ ಉಳಿದಿರೋ ದಾರಿ ಲಿಫ್ಟ್ ಮಾತ್ರ. ಮೇಲೆ ಬರೋಕೆನೆ ಕುರಿಗಳ ತರ ಲಿಫ್ಟ್ ಅಲ್ಲಿ ಜನ ತುಂಬ್ಕೊಂಡ್ ಬರ್ತಿದ್ರು. ಇನ್ನ ಈಗ ಕೇಳ್ಬೇಕಾ, ಗಾಳಿಗೂ ಜಾಗ ಬಿಡ್ದಂಗೆ ಮನುಷ್ಯರ ಲಿಫ್ಟ್ ನ ಒಳಗೆ ಹೋಗಿ ತುಂಬ್ಕೊಂತಾರೆ. ಇನ್ನ ಒಬ್ಬರಿಗೆ ಜಾಗ ಇರುತ್ತೆ ಅಷ್ಟೇ. ಅಲ್ಲಿಗೆ ಐರಿಸ್ ಹೋಗೋ ಅಷ್ಟರಲ್ಲಿ ಮತ್ತೆ ಇನ್ನೊಬ್ಬ ತಾತ ಐರಿಸ್ ನ ತಳ್ಳಿ ಲಿಫ್ಟ್ ಒಳಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ್ಲೂ ಐರಿಸ್ ನ ತಳ್ಳಿದ್ದು ಒಳ್ಳೇದೇ ಆಯ್ತು. ತಾತ ಪೂರ್ತಿ ಲಿಫ್ಟ್ ಒಳಗೆ ಹೋಗೋಕಾಗದೆ ಲಿಫ್ಟ್ ನ ಡೋರ್ ಹತ್ರನೇ ಸಿಗಾಕೊಂಡು ಮಿಕ್ಸರ್ ಇಲ್ದೇನೆ ಜ್ಯೂಸ್ ಆಗೋಗ್ತಾರೆ. ಈಗೇನಪ್ಪ ಮಾಡೋದು, ಎಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ಎಲ್ಲರೂ ಓಡಾಡ್ಬೇಕಾದ್ರೆ ರೆಸ್ಟೋರೆಂಟ್ ನ ಅರ್ಧ ಭಾಗ ಟೈಟಾನಿಕ್ ತರ ಒಂದು ಸೈಡ್ ಗೆ ವಾಲ್ಕೊಂತಾ ಇದೆ. ಎಲ್ಲರೂ ಜಾರ್ಕೊಂಡ್ ಹೋಗಿ ಗ್ಲಾಸ್ ಮೇಲೆ ಬೀಳ್ತಿದ್ದಾರೆ. ಐರಿಸ್ ಕೂಡ ಜಸ್ಟ್ ಮಿಸ್. ಆದ್ರೆ ಅವರೆಲ್ಲರ ಸಾವು ಇಲ್ಲೇ ಇದೆ ಅಂತ ಬರ್ದಾಗೋಗಿದೆ ಅನ್ಸುತ್ತೆ. ಆ ಹುಡುಗ ಬಿಸಾಕಿದ್ದ ಕಾಯಿನ್ ಈಗ ಶಾಂಡಲಿಯರ್ ಮೇಲಿಂದ ಪಿಯಾನೋ ಮೇಲೆ ಬೀಳುತ್ತೆ.
ಈ ಕಾಯಿನ್ ಇನ್ನೆಷ್ಟು ತೂಕ ಇರುತ್ತೆ, ಇದರ ವೇಟ್ ಗೆನೆ ಪಿಯಾನೋ ವಾಲ್ಕೊಂಡು ಗ್ಲಾಸ್ ಮೇಲೆ ಬಿದ್ದಿದ್ದವರ ಮೇಲೆ ಬಿದ್ದು ತನ್ನ ಜೊತೆನೆ ಎಲ್ಲರನ್ನ ಕೆಳಗೆ ಕರ್ಕೊಂಡು ಹೋಗುತ್ತೆ. ಕೆಳಗೆ ಮೆಟ್ಟಿಲುಗಳನ್ನ ಇಳ್ಕೊಂಡ್ ಬಂದ ಆ ಹುಡುಗ ಏನೋ ಸಾಧಿಸಿರೋ ಹಾಗೆ ಕಿಸಿತಾ ಹೋಗ್ಬೇಕಾದ್ರೆ ಮೇಲಿಂದ ಪಿಯಾನೋ ಬಿದ್ದು ಅಪ್ಪಚ್ಚಿ ಆಗೋಗ್ತಾನೆ. ಆ ಕಾಯಿನ್ ಕೂಡ ತನ್ನ ಜಾಗಕ್ಕೆ ವಾಪಸ್ ಹೋಗುತ್ತೆ, ಅದೇ ವಾಟರ್ ಫೌಂಟೇನ್ಗೆ. ಐರಿಸ್ ಈಗ ಆ ಗಾಯಕಿಯ ಮಗ ಇನ್ನೂ ಬದುಕಿರೋದನ್ನ ನೋಡಿ ಇವನನ್ನ ಕಾಪಾಡೋಕೆನೋ ಬರ್ತಾಳೆ. ಆದ್ರೆ ಇಡೀ ಟವರ್ ಈಗ ಕುಸಿದು ಬೀಳೋಕೆ ಶುರು ಆದಾಗ ಇವಳ ಬೆರಳು 2 ರಾಡ್ ನ ನಡುವೆ ಸಿಗಾಕೊಂಡಿದೆ. ರಿಂಗ್ ಟೈಟ್ ಆಗಿತ್ತಲ್ಲ ಅದಕ್ಕೆ ಸಿಗಾಕೊಂಡಿದೆ. ಅಂದ್ರೆ ಇವಳ ವೇಟ್ ಅಷ್ಟೇ ಅಲ್ಲ, ಆ ಹುಡುಗನ ವೇಟ್ ಕೂಡ ಒಂದೇ ಬೆರಳಿನ ಮೇಲೆ ಇದೆ. ಹಾಗಾಗಿ ಉಂಗುರ ಬಿಚ್ಕೊಳ್ಳಲ್ಲ, ಇವಳ ಚರ್ಮನೆ ಸುಲ್ಕೊಂಡು ಬಿಚ್ಕೊಂತಿದ್ದಂಗೆ ಇಬ್ಬರು ಮೇಲಿಂದ ಕೆಳಗೆ ಇರೋ ಶಾರ್ಪ್ ಆಗಿದ್ದ ವಸ್ತುಗಳ ಮೇಲೆ ಬಿದ್ದು ಸಾವನ್ನಪ್ತಾರೆ. ಇಷ್ಟನ್ನ ಕನ್ಸಲ್ಲಿ ನೋಡಿದ ಸ್ಟೆಫನಿ ಅನ್ನೋ ಹುಡುಗಿ ಕಿರ್ಚಾಡ್ಕೊಂಡು ಎಚ್ಚರಗೊಳ್ತಾಳೆ. ಇದೇನ್ ಅರ್ಧ ಮೂವಿ ಪೂರ್ತಿ ಕನ್ಸೆ ಇದೆಯಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ಮೂವಿ ಆಲ್ರೆಡಿ ನೋಡಿರೋರ್ಗೆ ಗೊತ್ತೇ ಇರುತ್ತೆ, ಇದು ಕೂಡ ಒಂದು ರೀತಿ ಮುನ್ಸೂಚನೆ ಅಂದ್ರೆ ಪ್ರಿಮೋನಿಷನ್ ಆಗಿದೆ. ಕನ್ಸಲ್ಲಿ ಸ್ಟೆಫನಿ ನೋಡಿದ್ದು ನಿಜವಾಗ್ಲೂ ನಡೆದಿರುತ್ತೆ ಸ್ನೇಹಿತರೆ. ಅದು ಹೇಗೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಒಟ್ನಲ್ಲಿ ನಾವು ಈಗ 1968ರಿಂದ ಪ್ರೆಸೆಂಟ್ ಗೆ ಬರ್ತೀವಿ. ಸ್ಟೆಫನಿ ಕಾಲೇಜ್ ಅಲ್ಲಿ ಕ್ಲಾಸ್ ಅಲ್ಲಿ ಇದ್ದಾಗಲೇ ಸ್ವಲ್ಪ ಹೊತ್ತು ಮಲಗಿರ್ತಾಳೆ ಅಷ್ಟೇ, ಆಗ ಈ ಕನ್ಸು ಬೀಳುತ್ತೆ. ಈಗ ಅಷ್ಟೇ ಅಲ್ಲ, ಯಾವಾಗ ಸ್ಟೆಫನಿ ಮಲಗ್ತಾಳೋ ಆಗೆಲ್ಲ ಇದೇ ಕನ್ಸು ಪದೇ ಪದೇ ಬರ್ತಾನೆ ಇರುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಕನ್ಸಲ್ಲಿ ಕಾಣ್ತಿರೋ ಐರಿಸ್ ಬೇರೆ ಯಾರು ಅಲ್ಲ, ಸ್ಟೆಫನಿಯ ಅಜ್ಜಿನೇ. ಸ್ಟೆಫನಿ ಇವತ್ ರಾತ್ರಿ ಮಲಗಿದಾಗ್ಲೂ ಅಷ್ಟೇ ಮತ್ತೆ ಇದೇ ಕನ್ಸನ್ನ ನೋಡಿ ಕಿರ್ಚಾಡ್ಕೊಂಡು ಎಚ್ಚರಗೊಂಡಾಗ ಇವಳ ಫ್ರೆಂಡ್ ಹೇಳ್ತಾಳೆ, ನಿನ್ ಕಡೆಯಿಂದ ನನಗೂ ನಿದ್ದೆ ಬರ್ತಾ ಇಲ್ಲ, ಮೊದ್ಲು ಮನೆಗೆ ಹೋಗಿ ನಿಮ್ ಅಜ್ಜಿ ಕತೆ ಏನ್ ನೋಡು, ಆಗ್ಲಾದ್ರೂ ಈ ಕನ್ಸು ಬರೋದು ನಿಲ್ಬೋದು ಅಂದಾಗ ಮುಂದಿನ ದಿನಾನೇ ಇವಳು ತನ್ನ ಮನೆಗೆ ಬರ್ತಾಳೆ. ಮನೆಯಲ್ಲಿ ಇವಳ ತಂದೆ ಮಾರ್ಟಿ ಮತ್ತೆ ತಮ್ಮ ಚಾರ್ಲಿ ಇದ್ದಾನೆ. ಇವರಮ್ಮ ಡಾರ್ಲಿನ್ ಇವಳು ಚಿಕ್ಕವಳಿದ್ದಾಗ್ಲೇನೆ ಮನೆ ಬಿಟ್ಟು ಹೋಗಿರ್ತಾಳೆ. ಅದಾದ್ಮೇಲೆ ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಇವರ ಅಜ್ಜಿ ಕೂಡ ಅಷ್ಟೇ ಎಲ್ಲಿದ್ದಾರೆ, ಇನ್ನೂ ಬದುಕಿದೋರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಚಾರ್ಲಿ ತನ್ನ ಅಕ್ಕ ಸ್ಟೆಫನಿ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾನೆ, ಇವಳು ಮನೆಗೆ ಜಾಸ್ತಿ ಬರಲ್ಲ, ತನ್ನ ಜೊತೆ ಇರಲ್ಲ ಅಂತ. ಅದಕ್ಕೆ ಚಾರ್ಲಿ ಯಾವಾಗ್ಲೂ ತನ್ನ ಕಸಿನ್ಸ್ ಇರೋ ಮನೆಗೆ ಹೋಗಿ ಸಮಯ ಕಳೀತಾ ಇರ್ತಾನೆ. ಈಗ್ಲೂ ಅಷ್ಟೇ ಇವನು ಕಸಿನ್ಸ್ ನ ಮನೆಗೆ ಹೊರಟಾಗ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಸ್ಟೆಫನಿ ಕರ್ಕೊಂಡು ಹೊರಟಾಗ ಮಾರ್ಟಿ ಹೇಳ್ತಾರೆ, ಅಲ್ಲಿ ನಿಮ್ಮ ಅಜ್ಜಿ ಐರಿಸ್ ನ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬೇಡ ಅಂತ. ಹಿಂದೆನೆ ಸ್ಟೆಫನಿ ಮತ್ತೆ ಚಾರ್ಲಿ ಇಬ್ರು ತಮ್ಮ ಕಸಿನ್ಸ್ ಮನೆಗೆ ಬರ್ತಾರೆ. ಇಲ್ಲಿ ಸ್ಟೆಫನಿಯ ಅಂಕಲ್ ಅಂದ್ರೆ ಸ್ಟೆಫನಿಯ ತಾಯಿ ಡಾರ್ಲಿನ್ ನ ಅಣ್ಣ ಹವರ್ಡ್ ನ ತೋರಿಸ್ತಾರೆ. ಹವರ್ಡ್ ನ ಹೆಂಡತಿಯ ಹೆಸರು ಬ್ರೆಂಡಾ, ಮತ್ತೆ ಇವ್ರಿಗೆ 3 ಜನ ಮಕ್ಕಳಿದ್ದಾರೆ. ಇವರ ಹೆಸರು ಎರಿಕ್, ಬಾಬಿ ಮತ್ತೆ ಜೂಲಿಯಾ. ಎಲ್ಲರೂ ಸ್ಟೆಫನಿಗಿಂತ ಜಾಸ್ತಿ ಚಾರ್ಲಿ ಜೊತೆ ಚೆನ್ನಾಗಿ ಇದ್ದಾರೆ, ಯಾಕಂದ್ರೆ ಸ್ಟೆಫನಿ ಇವರ ಜೊತೆ ಸಮಯ ಕಳೆಯೋಕೆ ಯಾವಾಗ್ಲೂ ಒಂದ್ಸಲ ತಲೆ ಕೆಟ್ಟಾಗ ಬರ್ತಾಳೆ ಅಷ್ಟೇ. ಈಗ ಹವರ್ಡ್ ನ ಸ್ಟೆಫನಿ ಮಾತಾಡ್ಸಿ ಇವರ ತಾಯಿ ಐರಿಸ್ ನ ಬಗ್ಗೆ ಕೇಳಿದಾಗ ಇವ್ರಿಗೆ ಐರಿಸ್ ನ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನನ್ ಕನ್ಸಲ್ಲಿ ಐರಿಸ್ ಬರ್ತಾ ಇದ್ದಾರೆ, ಸ್ಕೈ ವ್ಯೂ ಟವರ್ ನ ಕೂಡ ನಾನು ನೋಡಿದೆ, ರಿಯಲ್ ಆಗಿದ್ದ ಜಾಗದ ಬಗ್ಗೆ ನನಗೆ ಕನ್ಸು ಬರ್ತಾ ಇದೆ ಅಂದ್ರೆ ಏನ್ ಅರ್ಥ, ಇದರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಐರಿಸ್ ಬಗ್ಗೆ ಕೂಡ ನಾನು ತಿಳ್ಕೋಬೇಕು ಅಂತ ಸ್ಟೆಫನಿ ಹೇಳಿದಾಗ ಹವರ್ಡ್ ಹೇಳ್ತಾರೆ, ನಮ್ಮ ತಂದೆ ಸಾವನ್ನಪ್ಪಾಗ್ಲಿಂದ ಐರಿಸ್ ವಿಚಿತ್ರವಾಗಿ ನಡ್ಕೊಳ್ಳೋಕೆ ಶುರು ಮಾಡಿದ್ರು. ನನ್ನ ಮತ್ತೆ ನಿನ್ನ ತಾಯಿ ಡಾರ್ಲಿನ್ ನ ಸ್ಕೂಲ್ಗೆ ಕಳಿಸ್ತಾ ಇರ್ಲಿಲ್ಲ, ಮನೆಯಲ್ಲೇ ಲಾಕ್ ಮಾಡಿ ಇಟ್ಕೊಂತಾ ಇದ್ರು. ಸಾವಿನ ಬಗ್ಗೆ ಯಾವಾಗ್ಲೂ ತಲೆ ಕೆಡಿಸ್ಕೊಂಡು ಯಾವ್ಯಾವ ರೀತಿ ನಾವು ಸಾಯ್ಬೋದು ಅಂತಾನೆ ಯೋಚನೆ ಮಾಡ್ತಿದ್ರು. ಇದು ಅತಿರೇಕಕ್ಕೆ ಹೋದಾಗ ಗವರ್ಮೆಂಟ್ ಅವರು ಬಂದು ನಮ್ಮನ್ನ ಫಾಸ್ಟರ್ ಕೇರ್ ಗೆ ಕರ್ಕೊಂಡು ಹೋದ್ರು, ಐರಿಸ್ ಜೊತೆ ಇರೋದು ಸೇಫ್ ಅಲ್ಲ ಅಂತ. ಅದೇ ಕೊನೆ ನಾವು ಮತ್ತೆ ಐರಿಸ್ ನ ಭೇಟಿ ಆಗೇ ಇಲ್ಲ, ಆದ್ರೂ ಅವಳು ನಮ್ಮ ತಲೆ ತಿನ್ನೋದು ಬಿಡ್ಲಿಲ್ಲ. ನಾನ್ ಮದುವೆ ಆದೆ, ಡಾರ್ಲಿನ್ ಕೂಡ ಮದುವೆ ಆಗಿ ಮಕ್ಕಳೆಲ್ಲ ಹುಟ್ಟಿದ ಮೇಲೂ ಕೂಡ ನಮಗೆ ಸಾವನ್ನಪ್ಪಿರೋ ವ್ಯಕ್ತಿಗಳ ಫೋಟೋಸ್ ಜೊತೆ ಲೆಟರ್ ಎಲ್ಲ ಕಳ್ಸೋಕೆ ಶುರು ಮಾಡಿದ್ರು. ಅಂತ ಮಹಿಳೆಯಿಂದ ದೂರ ಇರೋದೇ ಒಳ್ಳೇದು ಅಂತ ಹೇಳಿ ಹೋಗ್ತಾರೆ ಹವರ್ಡ್. ಆದ್ರೆ ಸ್ಟೆಫನಿ ಸುಮ್ನಾಗಲ್ಲ, ಬ್ರೆಂಡಾಳ ತಲೆ ತಿನ್ನೋಕೆ ಶುರು ಮಾಡ್ತಾಳೆ. ನಮ್ಮ ಅಜ್ಜಿ ಐರಿಸ್ ಕಳಿಸ್ತಿದ್ದ ಲೆಟರ್ ಆದ್ರೂ ತೋರಿಸಿ ಅಂದಾಗ ಲೆಟರ್ಸ್ ಎಲ್ಲಿದೆ ಅಂತ ಬ್ರೆಂಡಾ ಹೇಳ್ತಾರೆ. ಆ ಲೆಟರ್ಸ್ ನ ಚೆಕ್ ಮಾಡಿದಾಗ ಒಂದು ಫೋಟೋ ಸಿಗುತ್ತೆ. ಅದೇ ಐರಿಸ್ ಮತ್ತೆ ಪಾಲ್ ಇಬ್ರು ಸ್ಕೈ ವ್ಯೂ ಟವರ್ ಗೆ ಹೋದಾಗ ಬೋರ್ಡ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರಲ್ಲ ಅದೇ ಫೋಟೋ. ಕನ್ಸಲ್ಲಿ ಇದನ್ನ ಕೂಡ ಸ್ಟೆಫನಿ ನೋಡಿದಳೆ. ಇದಕ್ಕಿಂತ ಮುಖ್ಯವಾಗಿ ಈಗ ಲೆಟರ್ ಮೇಲೆ ಐರಿಸ್ ನ ಅಡ್ರೆಸ್ ಇರೋದನ್ನ ನೋಡಿ ತಕ್ಷಣ ಐರಿಸ್ ನ ಮನೆ ಹತ್ರ ಬರ್ತಾಳೆ. ಇದು ಮನೆ ಅಲ್ಲ, ಮಿನಿ ಕೋಟೆ ತರ ಇದೆ, ಒಳಗೆ ಯಾರು ಬರೋ ಹಾಗಿಲ್ಲ ಅಂತ ಸೈನ್ ಬೋರ್ಡ್ ಹಾಕಿದೆ. ಹಾಗಾದ್ರೂ ಯಾರಾದ್ರೂ ಬಂದ್ರೆ ಅವ್ರಿಗೆ ಮಕ್ಕುಗ್ದು ಕಳ್ಸೋಕೆ ಹೊರಗೇನೆ ಕ್ಯಾಮ್ರಾ, ಸ್ಪೀಕರ್, ಮೈಕ್ರೋಫೋನ್ ಎಲ್ಲ ಇದೆ. ಈಗ ಸ್ಟೆಫನಿ ಬರ್ತಿದ್ದಂಗೆ ಐರಿಸ್ ಸ್ಪೀಕರ್ ನ ಮುಖಾಂತರ ಇವಳ ಮುಖಕ್ಕೂ ಉಗಿತಾ ಇದ್ದಾಳೆ. ಅಜ್ಜಿ, ನಾನು ನಿಮ್ ಮೊಮ್ಮಗಳು ಅಂತ ಸ್ಟೆಫನಿ ಹೇಳಿದಾಗ ನಿನ್ನ ಹತ್ರ ಇರೋ ಫೋನ್, ಕೀ ಎಲ್ಲವನ್ನ ಅಲ್ಲೇ ಬಾಕ್ಸ್ ಅಲ್ಲಿ ಇಟ್ಟು ಆಮೇಲೆ ಒಳಗೆ ಬಾ ಅಂತ ಹೇಳ್ತಾಳೆ. ಇವಳ ಹತ್ರ ಇರೋ ವಸ್ತುಗಳಿಂದ ತನಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ. ಐರಿಸ್ ಮನೆಯಿಂದ ಹೊರಗೆ ಬರೋದೇ ಇಲ್ಲ, ಎಲ್ಲ ಒಳಗಿಂದಾನೆ ಆಪರೇಟ್ ಮಾಡ್ತಾ ಇದ್ದಾಳೆ. ಒಳಗಿಂದಾನೆ ಈಗ ಬಟನ್ ಒತ್ತುತ್ತಿದ್ದಂಗೆ ಇಲ್ಲಿ ಗೇಟ್ ಓಪನ್ ಆಗುತ್ತೆ. ನಂತರ ಸ್ಟೆಫನಿ ಮನೆ ಒಳಗೆ ಬಂದಾಗ ಐರಿಸ್ ಇಲ್ಲೇ ಇದ್ದಾಳೆ. ಸ್ಟೆಫನಿಗೆ ಓಡಾಡೋಕು ಬಿಡ್ತಿಲ್ಲ, ಯಾವುದೇ ರೀತಿ ತನಿಗೆ ತೊಂದರೆ ಆಗೋದಿಲ್ಲ ಅಂತ ಐರಿಸ್ಗೆ ಗೊತ್ತಾದಾಗ ಇವಳಿಗೆ ಚೇರ್ ಕೊಟ್ಟು ಕೂರಿಸಿ ಡಾರ್ಲಿನ್ ಹೇಗಿದ್ದಾಳೆ ಅಂತ ಕೇಳ್ತಾಳೆ. ಡಾರ್ಲಿನ್ ನಾನು 10 ವರ್ಷದವಳಾಗಿದ್ದಾಗ್ಲೇ ಮನೆ ಬಿಟ್ಟು ಹೋಗಿದ್ರು, ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ, ಆದ್ರೆ ನಮಿಗೂ ನಿಮಿಗೂ ಕಾಂಟ್ಯಾಕ್ಟ್ ಇದೆ ಕನಸಿನ ಮುಖಾಂತರ. ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಆದ್ರೂ 2 ತಿಂಗಳಿಂದ ನಿದ್ದೆನೂ ಮಾಡೋಕೆ ಬಿಡ್ದಂಗೆ ಒಂದೇ ರೀತಿ ಕನ್ಸು ಬೀಳ್ತಾ ಇದೆ ಅಂತ ಕನ್ಸಲ್ಲಿ ನೋಡಿದ್ದೆಲ್ಲ ಹೇಳ್ತಾಳೆ. ಇದಕ್ಕೆ ಐರಿಸ್, ನೀನು ನೋಡ್ತಾ ಇರೋ ಕನ್ಸೆ
ಆಗ ನನಗೆ ಪ್ರಿಮೋನಿಷನ್ ಆಗಿತ್ತು, ಮುನ್ಸೂಚನೆ ಆಗಿತ್ತು ಅಂತ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ 1968ರಲ್ಲಿ ಏನೇನ್ ನಡೆದಿತ್ತೋ ಅದರಲ್ಲಿ ಅರ್ಧ ಭಾಗ ನಿಜವಾಗ್ಲೂ ನಡೆದಿದೆ. ಪಾಲ್ ಐರಿಸ್ ನ ಸ್ಕೈ ವ್ಯೂ ಟವರ್ ಮೇಲೆ ಪ್ರಪೋಸ್ ಮಾಡೋಕೆ ಕರ್ಕೊಂಡ್ ಬರ್ತಾನಲ್ಲ, ಅಲ್ಲಿವರೆಗೂ ಎಲ್ಲಾ ನಿಜವಾಗ್ಲೂ ನಡೆದಿರುತ್ತೆ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಪ್ರಪೋಸ್ ಮಾಡೋ ಸಮಯದಲ್ಲಿ ಯಾವಾಗ ಗಾರ್ಡ್ ಬಂದು ಆ ಹುಡುಗನಿಗೆ ಕಾಯಿನ್ ಬಿಸಾಕ್ಬೇಡ, ಅದರಿಂದ ಯಾರಾದ್ರೂ ಸಾಯ್ಬೋದು ಅಂತಿದ್ದಂಗೆ ಅಲ್ಲಿವರೆಗೂ ಏನೇನ್ ಅಪಶಕುನ ಆತಂಕ ಆಗೋ ಘಟನೆಗಳು ನಡೆದಿರುತ್ತೋ ಅದನ್ನೆಲ್ಲ ಐರಿಸ್ ನೆನ್ಪು ಮಾಡ್ಕೊಂಡಾಗ ಇವಳಿಗೆ ಒಂದು ಮುನ್ಸೂಚನೆ ಸಿಗುತ್ತೆ. ಅದೇ ಕಾಯಿನ್ ಹೋಗಿ ಎಕ್ಸಾಸ್ಟ್ ಫ್ಯಾನ್ ಒಳಗೆ ಸಿಗಾಕೊಂಡಾದ್ಮೇಲೆ ಗ್ಯಾಸ್ ಲೀಕ್ ಆಗಿ ಡ್ಯಾನ್ಸ್ ಫ್ಲೋರ್ ಗ್ಲಾಸ್ ಹೊಡೆದೋಗಿ ಎಲ್ಲರೂ ಸಾಯ್ತಾರೆ, ಟವರ್ ಬ್ಲಾಸ್ಟ್ ಆಗುತ್ತೆ, ಕೊನೆಗೆ ಇವಳು ಕೂಡ ಸಾಯೋದಾಗಿ ಕಾಣಿಸುತ್ತೆ. ಈ ರೀತಿ ಮುನ್ಸೂಚನೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ ಸ್ನೇಹಿತರೆ. ಏನಾದ್ರೂ ಕೆಟ್ಟದಾಗುತ್ತೆ ಅನ್ನೋ ಫೀಲಿಂಗ್ ಯಾಕೆ ಬರುತ್ತೆ ಅಂತ ಸೈನ್ಸ್ ಗೆನೆ ತಲೆನೋವಾಗಿದೆ, ಇನ್ನು ಸರಿಯಾದ ಕಾರಣ ಗೊತ್ತಿಲ್ಲ. ಒಟ್ನಲ್ಲಿ ಅದೇ ಮುನ್ಸೂಚನೆಯಿಂದ ಎಚ್ಚೆತ್ಕೊಂಡ ಐರಿಸ್ ಪಾಲ್ಗೆ ನೀನು ಆಮೇಲೆ ಪ್ರಪೋಸ್ ಮಾಡುವಂತೆ, ಸದ್ಯಕ್ಕೆ ಇಡೀ ಬಿಲ್ಡಿಂಗ್ ನ ನಾವು ಕಾಪಾಡಬೇಕು ಅಂತ ಹೇಳಿ ಆ ಹುಡುಗನಿಂದ ಮೊದಲು ಕಾಯಿನ್ ಕಿತ್ಕೊಂಡು ಶೆಫ್ ಅಡುಗೆ ಮಾಡ್ಬೇಕಾದ್ರೆ ಬೆಂಕಿ ಹಾರಿಸಿ ಆಮೇಲೆ ಡ್ಯಾನ್ಸ್ ಫ್ಲೋರ್ ಹತ್ರ ಬಂದು ಸಿಂಗರ್ ಇಂದ ಮೈಕ್ ಕಿತ್ಕೊಂಡು ಹೇಳ್ತಾಳೆ, ನಿಮ್ಮ ಕಾಲ್ ಕೆಳಗೆ ಇರೋ ಗ್ಲಾಸ್ ಕ್ರಾಕ್ ಆಗ್ತಿದೆ ಅಂತ. ಇದರಿಂದ ಎಲ್ಲ ಬಚಾವಾಗಿರ್ತಾರೆ. ಆಮೇಲೆ ಟವರ್ ನ ಕ್ಲೋಸ್ ಮಾಡಿಸಿ ನಂತರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಟವರ್ ನೇ ಡೆಮಾಲಿಷ್ ಮಾಡ್ತಾರೆ. ಇದೆಲ್ಲ ಏನೋ ಸರಿ, ಆದ್ರೆ ಜಗತ್ತಿನ ನಿಯಮವನ್ನೇ ಅವತ್ತು ಐರಿಸ್ ಚೇಂಜ್ ಮಾಡ್ಬಿಟ್ಟಿರ್ತಾಳೆ. ಅದೇನಂದ್ರೆ ಆ ಟವರ್ ಅಲ್ಲಿ ಇರೋರ ಸಾವು ಅದೇ ಟವರ್ ಅಲ್ಲಿ ಆಗ್ಬೇಕು ಅಂತ ವಿಧಿ ಮೊದ್ಲೇ ಡಿಸೈಡ್ ಮಾಡಿತ್ತು. ಆದ್ರೆ ಆ ರೀತಿ ಮಾಡಿದಾಗ ಸಾವು ಸುಮ್ನೆ ಇರುತ್ತಾ? ವರ್ಷಗಳು ಕಳೀತಾ ಆ ಟವರ್ ಅಲ್ಲಿ ಇದ್ದವ್ರನ್ನೆಲ್ಲ ಸಾವು ಹುಡ್ಕೊಂಡ್ ಬಂದು ಒಬ್ಬೊಬ್ರನ್ನೇ ಸಾಯಿಸಿದೆ. ಆ ಟವರ್ ಅಲ್ಲಿ ಇದ್ದವರೆಲ್ಲ ಆಲ್ರೆಡಿ ಒಂದಲ್ಲ ಒಂದು ರೀತಿ ಸಾವನ್ನಪ್ಪಿದ್ದಾರೆ. ಐರಿಸ್ ನ ಗಂಡ ಪಾಲ್ ಕೂಡ. ಹವರ್ಡ್ ಮತ್ತೆ ಡಾರ್ಲಿನ್ ಹುಟ್ಟಿದ ನಂತರ ಪಾಲ್ ಸಾವನ್ನಪ್ಪಿರ್ತಾನೆ. ಐರಿಸ್ ನ ಹಣೆ ಬರಹದಲ್ಲೂ ಟವರ್ ಅಲ್ಲೇ ಸಾವು ಅಂತ ಬರ್ದಿತ್ತು. ಸಾವು ಬರ್ತಿರೋದನ್ನ ಅರಿತ ಐರಿಸ್ ಯಾವ್ಯಾವ ರೀತಿ ಸಾವು ಬರ್ಬೋದು ಅಂತ ಮೊದ್ಲೇ ಪ್ರಿಡಿಕ್ಟ್ ಮಾಡಿ ಸಾವಿನಿಂದ ಪಾರಾಗಿ ಇಲ್ಲಿವರೆಗೂ ಬದುಕಿದ್ದಾರೆ. ಈ ಮನೆ ಒಳಗೇನೆ ಎಲ್ಲವನ್ನ ತರಿಸ್ಕೊಂತಾರೆ, ಇವ್ರು ಮಾತ್ರ ಹೊರಗೆ ಹೋಗಲ್ಲ. ಆದ್ರೂ ಕೂಡ ಸಾವು ಇವಳನ್ನ ಬೇರೆ ರೀತಿ ಸಾಯಿಸೋಕಾಗಲ್ಲ ಅಂತ ಕ್ಯಾನ್ಸರ್ ಕೊಟ್ಟಿದೆ. ಇಷ್ಟು ವರ್ಷ ಕಷ್ಟ ಅನುಭವಿಸೋದ್ರ ಬದಲು ಐರಿಸ್ ಮೊದಲೇ ಸಾಯ್ಬೋದಾಗಿತ್ತು. ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಸ್ನೇಹಿತರೆ, ಐರಿಸ್ ಅವತ್ತು ಟವರ್ ಅಲ್ಲೇ ಸಾಯ್ಬೇಕಾಗಿತ್ತು. ಆದ್ರೆ ಅವಳು ಬದುಕಿ ಇಬ್ಬರು ಮಕ್ಕಳು ಹುಟ್ಟಿದರೆ. ಇದೇ ತಪ್ಪಾಗಿದ್ದು ಸ್ನೇಹಿತರೆ. ವಿಧಿಯ ಲೆಕ್ಕಾಚಾರದ ಪ್ರಕಾರ ಹೋದ್ರೆ ಐರಿಸ್ ಪ್ರಾಣ ಕಳ್ಕೊಂಡಾದ್ಮೇಲೆ ಇವಳ ಮಕ್ಕಳು ಹುಟ್ಲೇಬಾರ್ದಾಗಿತ್ತು. ಆದ್ರೆ ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹುಟ್ಟಿ ದೊಡ್ಡ ಬ್ಲಡ್ ಲೈನೇ ಇದೆ. ಏನ್ ಮಾಡುತ್ತೆ ಸಾವು ಇವ್ರಿಗೆಲ್ಲ ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ಐರಿಸ್ ಹೇಳೋದೇನಂದ್ರೆ, ಇವಳಿಗೆ ಕ್ಯಾನ್ಸರ್ ಬಂದಾಗ್ಲಿಂದ ಸ್ಟೆಫನಿಗೆ ಆ ಕನ್ಸು ಬರ್ತಾ ಇದೆ. ಯೂನಿವರ್ಸ್ ಒಂದಲ್ಲ ಒಂದು ರೀತಿ ಮುನ್ಸೂಚನೆ ಕೊಡೋದ್ರಿಂದ ಐರಿಸ್ ನ ಸಾವಿನ ಮುನ್ಸೂಚನೆ ಕನಸಿನ ರೂಪದಲ್ಲಿ ಸ್ಟೆಫನಿಗೆ ಕಾಣಿಸ್ತಾ ಇದೆ. ಅದಕ್ಕೆ ಐರಿಸ್ ತಮ್ಮ ಒಂದು ಬುಕ್ ಅನ್ನ ಇವಳಿಗೆ ಕೊಟ್ಟು, ನಾನು ಸಾವಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ರಿಸರ್ಚ್ ಮಾಡಿ ಎಲ್ಲವನ್ನ ಈ ಬುಕ್ ಅಲ್ಲಿ ಬರ್ದಿದ್ದೀನಿ, ಇದನ್ನ ನಿನಗೆ ಹೇಳ್ಕೊಡ್ಬೇಕು, ಹಾಗಾಗಿ ಇಲ್ಲೇ ಉಳ್ಕೋಬೇಕಾಗುತ್ತೆ. ನಾನು 20 ವರ್ಷದಿಂದ ಹೊರಗೇನೆ ಹೋಗಿಲ್ಲ ಅಂದಾಗ ಇದೆಲ್ಲ ಆಗಲ್ಲ, ನಾನು ವಾಪಸ್ ಹೋಗ್ಲೇಬೇಕು ಅಂತ ಹೊರಡ್ತಾಳೆ ಸ್ಟೆಫನಿ. ಅಟ್ಲೀಸ್ಟ್ ಬುಕ್ ಆದ್ರೂ ತಗೊಂಡ್ ಹೋಗಿ ನಮ್ ಫ್ಯಾಮಿಲಿನ ಕಾಪಾಡು ಅಂದ್ರು ಸ್ಟೆಫನಿ ಕೇಳ್ತಿಲ್ಲ. ಈಗ ಮತ್ತೆ ತಾನು ಮನೆಯಿಂದ ಹೊರಗೆ ಹೋದ್ರೆ ಏನಾಗುತ್ತೆ ಅನ್ನೋ ಮುನ್ಸೂಚನೆ ಐರಿಸ್ ಗೆ ಕಾಣಿಸುತ್ತೆ. ಮನೆ ಮೇಲಿರೋ ವಿಂಡ್ ವೇನ್ ಅಂದ್ರೆ ಗಾಳಿಯ ದಿಕ್ಕನ್ನ ತೋರಿಸೋ ಇನ್ಸ್ಟ್ರೂಮೆಂಟ್ ಇದೆ, ಕೆಳಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಬಿದ್ದಿದೆ. ಇದರಿಂದಾನೇ ತನ್ನ ಸಾವಾಗುತ್ತೆ ಅಂತ ಗೊತ್ತಾದ್ರೂ ಕೂಡ ತಾನು ಹೇಳ್ತಿರೋದು ನಿಜ ಅಂತ ಪ್ರೂವ್ ಮಾಡೋಕೆ ಐರಿಸ್ ಮನೆಯಿಂದ ಹೊರಗೆ ಬರ್ತಾಳೆ. ಈಗ ಜೋರಾಗಿ ಗಾಳಿ ಬೀಸ್ತಾ ಇದೆ. ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ಗಾಳಿ ಬೀಸೋಕೆ ಶುರು ಆಯ್ತು ಅಂದ್ರೆ ಸಾವು ಹತ್ರ ಬರ್ತಾ ಇದೆ ಅಂತ ಸ್ಟೆಫನಿಗೆ ಬುಕ್ ಅನ್ನ ಕೊಟ್ಟು ಸ್ವಲ್ಪ ಹಿಂದೆ ಹೋಗಿ, ನಾನು ಹೇಳಿದ್ದೆಲ್ಲ ನಿಜ ಅಂತ ನಿನಗೆ ಗೊತ್ತಾಗುತ್ತೆ ಅಂತಿದ್ದಂಗೆ ಗಾಳಿಗೆ ಆ ವಿಂಡ್ ವೇನ್ ಕೆಳಗೆ ಇರೋ ಫೈರ್ ಎಕ್ಸ್ಟಿಂಗ್ವಿಷರ್ ಮೇಲೆ ಬೀಳ್ತಿದ್ದಂಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಓಪನ್ ಆಗಿ ವಿಂಡ್ ವೇನ್ ನ ಬುಲೆಟ್ ಸ್ಪೀಡ್ ಅಲ್ಲಿ ಐರಿಸ್ ಕಡೆ ತಳೆದಾಗ ಆ ವಿಂಡ್ ವೇನ್ ನ ರಾಡ್ ಐರಿಸ್ ನ ಮುಖಕ್ಕೆ ಚುಚ್ಕೊಂಡು ಸ್ಟೆಫನಿ ಮುಂದೆನೆ ಭಯಾನಕವಾಗಿ ಸಾವನ್ನಪ್ತಾಳೆ. ಇವಳ ಹಣೆಯಲ್ಲಿ ಯಾವ ರೀತಿ ಸಾಯ್ಬೇಕು ಅಂತ ಬರ್ದಿತ್ತೋ ಅದೇ ರೀತಿ ಸಾವನ್ನಪ್ಪಿದ್ದಾಳೆ ಸ್ನೇಹಿತರೆ. ಆ ಟವರ್ ಅಲ್ಲಿ ಇದ್ದಿದ್ರೆ ಮೇಲಿಂದ ಕೆಳಗೆ ಬಿದ್ದಾಗ ಶಾರ್ಪ್ ಆಗಿರೋ ವಸ್ತು ಬಾಯಿಗೆ ಚುಚ್ಕೊಂಡು ಪ್ರಾಣ ಕಳ್ಕೋಬೇಕಾಗಿತ್ತು. ಅದು ಆಗ್ಲಿಲ್ಲ. ಈಗ ಅದೇ ರೀತಿ ರಾಡ್ ಬಾಯಿಗೆ ಚುಚ್ಕೊಂಡು ಸಾವನ್ನಪ್ಪಿದ್ದಾಳೆ ಐರಿಸ್. ನಂತರ ಐರಿಸ್ ನ ಅಂತ್ಯ ಸಂಸ್ಕಾರಕ್ಕೆ ಎಲ್ಲರೂ ಬಂದಿದ್ದಾರೆ. ಡಾರ್ಲಿನ್ ಕೂಡ ಬರ್ತಾಳೆ. ಆದ್ರೆ ಸ್ಟೆಫನಿಗೆ ತನ್ನ ತಾಯಿ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಚಾರ್ಲಿ ಹೇಳ್ತಾನೆ, ಅವರಿಗೆ ಇನ್ನೊಂದು ಅವಕಾಶ ಕೊಡ್ಬೇಕು ಅಲ್ವಾ, ಮಾತಾಡ್ಸೋಣ ಬಾ ಅಂದಾಗ, ನಮ್ಮನ್ನ ಅವಳು ಬಿಟ್ಟೋಗಿ ವರ್ಷಗಳೇ ಕಳೆದಿದ್ದೆ, ಈಗ ಎಲ್ಲ ಮರೆಯೋಕಾಗುತ್ತಾ ಅಂತ ಸ್ಟೆಫನಿ ಹೇಳ್ತಿದ್ದಂಗೆ, ನೀನು ಕೂಡ ಅವಳ ರೀತಿನೇ ನಮ್ಮನ್ನ ಬಿಟ್ಟು ಹೋಗಿಲ್ವಾ, ನಾನ್ ಕಾಲ್ ಮಾಡಿದ್ರು ಕೂಡ ನೀನು ಮನೆಗೆ ಬಂದಿಲ್ಲ, ನಿನಗೂ ನಮ್ಮಮ್ಮಂಗೂ ಇನ್ನೇನ್ ವ್ಯತ್ಯಾಸ ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ ಚಾರ್ಲಿ. ನಂತರ ಹವರ್ಡ್ ನ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಗೆಟ್ ಟುಗೆದರ್ ತರ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಡಾರ್ಲಿನ್ ಕೂಡ ಬಂದಿರೋದ್ರಿಂದ ಸ್ಟೆಫನಿ ಬಂದಿಲ್ಲ, ಮನೆಯಲ್ಲಿ ಒಬ್ಳೆ ಇದ್ದಾಳೆ. ಇದೇ ಸಮಯಕ್ಕೆ ಹೊರಗೆ ಜೋರಾಗಿ ಗಾಳಿ
ಬೀಸ್ತಿರೋದನ್ನ ನೋಡಿ ಐರಿಸ್ ಕೊಟ್ಟಿರೋ ಬುಕ್ ನೆನಪಾಗುತ್ತೆ. ಆ ಬುಕ್ ಅನ್ನ ಈಗ ಓಪನ್ ಮಾಡಿದಾಗ ಮೊದಲನೇ ಪೇಜ್ ಅಲ್ಲಿ ಐರಿಸ್ ಆ ಹುಡುಗನಿಂದ ಕಿತ್ಕೊಂಡಿದ್ದ ಕಾಯಿನ್ ಇದೆ. ಆಮೇಲೆ ಇಡೀ ಬುಕ್ ಅಲ್ಲಿ ಜನ ಯಾವ್ಯಾವ ರೀತಿ ಸಾಯ್ಬೋದು ಆ ಎಲ್ಲಾ ಪಾಸಿಬಿಲಿಟೀಸ್ ಬಗ್ಗೆ ಬರ್ದಿದ್ದಾಳೆ ಐರಿಸ್. ಮತ್ತೆ ಟವರ್ ಅಲ್ಲಿ ಇದ್ದವರು ಯಾವ್ಯಾವ ರೀತಿ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಇದೆ. ಟ್ರಕ್ ಇಂದ ಮರಗಳು ಬಿದ್ದು, ಏರೋಪ್ಲೇನ್ ಬ್ಲಾಸ್ಟ್ ಆಗಿ, ಬಾರ್ಬಿಕ್ಯೂ ಗ್ರಿಲ್ ಬ್ಲಾಸ್ಟ್ ಆಗಿ ಸಾಯೋದ್ರ ಬಗ್ಗೆ ಎಲ್ಲ ಈ ಬುಕ್ ಅಲ್ಲಿ ಬರ್ದಿರೋದು ನೋಡಿದ್ರೆ ನನಗೆ ಒಂದು ಕ್ಷಣ ಅನಿಸ್ತು, ಹಿಂದಿನ ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲಿ ಸಾವನ್ನಪ್ಪಿರೋರೆಲ್ಲ ಟವರ್ ಅಲ್ಲಿ ಇದ್ದ ಜನರ ಫ್ಯಾಮಿಲಿಗೆ ಸೇರಿದವರಾಗಿರ್ಬೋದಾ ಅಂತ. ಯಾಕಂದ್ರೆ ಟವರ್ ಘಟನೆ ನಡೆದಿದ್ದು 1968ರಲ್ಲಿ. ಅಂದ್ರೆ ಆ ದುರ್ಘಟನೆ ನಡೆಯೋದನ್ನ ಐರಿಸ್ ತಪ್ಪಿಸಿದ್ಲು. ಹಾಗಾಗಿ ಅಲ್ಲಿದ್ದವರ ಫ್ಯಾಮಿಲಿಯನ್ನ ಏನಾದ್ರೂ ಸಾವು ಕೊಲ್ತಾ ಇದೆಯಾ ಅಂತ ಅನ್ಕೊಂಡೆ. ಆದ್ರೆ ಇಲ್ಲ ಸ್ನೇಹಿತರೆ, ಆ ಥಿಯರಿ ನಿಜ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ, ಮೂವಿಯಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಗೆಟ್ ಟುಗೆದರ್ ಅಲ್ಲಿ ಎಲ್ಲರೂ ಸೇರಿ ಕುಡಿಯೋಕೆ ತಿನ್ನೋಕೆ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ ಬಾಬಿ ಮಿಸ್ ಆಗಿ ಒಂದು ಗ್ಲಾಸ್ ನ ಕೆಳಗೆ ಬೀಳಿಸ್ತಾನೆ. ಅದು ಒಡೆದೋಗ್ತಿದ್ದಂಗೆ ಒಂದು ಗಾಜಿನ ಪೀಸ್ ಐಸ್ ಕ್ಯೂಬ್ಸ್ ಒಳಗೆ ಬಿದ್ದಿದೆ. ಇದೇ ಸಮಯಕ್ಕೆ ಡಾರ್ಲಿನ್ ಎಲ್ಲರಿಗೋಸ್ಕರ ಕುಕೀಸ್ ನ ತಗೊಂಡ್ ಬಂದಿದ್ದಾಗ ನಮ್ಗೆ ಗೊತ್ತಾಗುತ್ತೆ ಪೀನಟ್ ಬಟರ್ ಅಂದ್ರೆ ಬಾಬಿಗೆ ಅಲರ್ಜಿ. ಪೀನಟ್ ಬಟರ್ ಇರೋ ಯಾವುದೇ ಆಹಾರ ತಿಂದ್ರು ಬಾಬಿ ಭೂಮಿಯಿಂದನೇ ಬಾಯ್ ಬಾಯ್ ಹೇಳ್ಬೇಕಾಗುತ್ತೆ. ಪೀನಟ್ ಬಟರ್ ಇಂದ 1 ಕಿಲೋಮೀಟರ್ ದೂರನೇ ಇರ್ತಾನೆ ಬಾಬಿ. ಎಲ್ಲರಿಗೂ ಈಗ ಬಾಬಿ ಡ್ರಿಂಕ್ಸ್ ತಯಾರಿಸಿ ಕೊಡ್ತಾ ಇದ್ದಾನೆ. ಈ ಡ್ರಿಂಕ್ಸ್ ಗೆ ಗ್ಲಾಸ್ ಪೀಸ್ ಇರೋ ಐಸ್ ನ ಕೂಡ ಹಾಕಿದ್ದಾನೆ. ಇಷ್ಟು ಜನ ಡ್ರಿಂಕ್ಸ್ ಕುಡಿತಾ ಇದ್ದಾರೆ, ಯಾರ ಡ್ರಿಂಕ್ಸ್ ಅಲ್ಲಿ ಆ ಗ್ಲಾಸ್ ಪೀಸ್ ಇದೆ ಅಂತಾನೆ ಗೊತ್ತಾಗಲ್ಲ. ಮೊದಲು ಜೂಲಿಯಾ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ. ಗ್ಲಾಸ್ ಪೀಸ್ ಗಂಟಲ್ಲಿ ಸಿಗಾಕೊಂತು ಅಂತ ನಾವು ಅನ್ಕೊಳ್ಳೋ ಅಷ್ಟ್ರಲ್ಲೇ ಜೂಲಿಯಾ ನನ್ನ ಬಾಯಿಗೆ ಯಾವ್ದೋ ಹುಳು ಹೋಯ್ತು ಅಂತ ಹೇಳ್ತಾಳೆ. ನಂತರ ಒಂದಾದ್ಮೇಲೆ ಒಂದು ಸೂಚನೆಗಳು ಸಿಗ್ತಾ ಹೋಗುತ್ತೆ, ಯಾರಾದ್ರೂ ಇಲ್ಲಿ ಸಾಯ್ತಾರೆ ಅಂತ. ಯಾಕಂದ್ರೆ ಡ್ರಿಂಕ್ಸ್ ವಿಷಯ ಒಂದ್ ಕಡೆ ಆದ್ರೆ ಎರಿಕ್ ಬಾರ್ಬಿಕ್ಯೂ ಗ್ರಿಲ್ ನ ಹಚ್ಚೋಕೆ ಹೋಗಿ ಸಡನ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ಪುಣ್ಯಕ್ಕೆ ಬ್ಲಾಸ್ಟ್ ಆಗಲ್ಲ. ಬಾಬಿ ಟ್ರಾಂಪೋಲಿನ್ ಮೇಲೆ ಜಂಪ್ ಮಾಡ್ತಿದ್ದಾನೆ. ಟ್ರಾಂಪೋಲಿನ್ ಕೆಳಗೆ ರೇಕ್ ಅನ್ನೋ ಒಂದು ಶಾರ್ಪ್ ಆಗಿರೋ ಟೂಲ್ ಇದೆ. ಚಾರ್ಲಿ ಕೂಡ ಟ್ರಾಂಪೋಲಿನ್ ಮೇಲೆ ಹೋದಾಗ ಇದು ಸ್ವಲ್ಪನೇ ಹರಿದೋಗ್ತಾ ಇದೆ. ಹವರ್ ಡ್ರಿಂಕ್ ಕುಡಿಬೇಕಾದ್ರೆ ಬಾಯಲ್ಲಿ ಈ ಬಾರಿ ಗ್ಲಾಸ್ ಸಿಕ್ತು ಬಿಡೋ ಅನ್ನೋ ಹಾಗೆ ಜೋರಾಗಿ ಅಗಿಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಬರೀ ಐಸ್ ಆಗಿತ್ತು ಅಷ್ಟೇ, ಗ್ಲಾಸ್ ಪೀಸ್ ಅಲ್ಲ. ಇಷ್ಟು ಟೆನ್ಷನ್ ಗಳ ನಡುವೆ ಈಗ ಯಾರಿಗೆ ಎಲ್ಲೆಲ್ಲಿ ಏನೇನ್ ಚುಚ್ಕೊಳ್ಳುತ್ತೆ ಅಂತ ನೋಡ್ಬೇಕು. ಇನ್ನೊಂದ್ ಕಡೆ ಸ್ಟೆಫನಿ ಬುಕ್ ನೋಡ್ತಿದ್ದಾಗ ಒಂದು ಫೋಟೋ ಗಾಳಿಗೆ ಬಿದ್ದು ಹೊಡೆದೋಗುತ್ತೆ. ಮತ್ತೆ ಫೋಟೋ ಫ್ರೇಮ್ ನ ಗ್ಲಾಸ್ ಪೀಸ್ ಬಂದು ಇವಳ ಮುಂದೆ ಬಿದ್ದಾಗ ಅಪಶಕುನ ಕೂಡ ಸ್ಟಾರ್ಟ್ ಆಯ್ತು. ತಕ್ಷಣ ಇವಳು ಹವರ್ಡ್ ನ ಮನೆ ಕಡೆ ಹೊಡ್ತಾಳೆ. ಪದೇ ಚಾರ್ಲಿಗೆ ಕಾಲ್ ಮಾಡ್ತಿದ್ರು, ರಿಸೀವ್ ಮಾಡ್ತಿಲ್ಲ, ಸೈಲೆಂಟ್ ಮಾಡಿ ಇಟ್ಟಿದ್ದಾನೆ. ರೋಡ್ ಸೈಡ್ ಅಲ್ಲಿ ಎಚ್ಚರ, ಮುಂದೆ ಅಪಾಯವಿದೆ ಅಂತ ಡಿಸ್ಪ್ಲೇ ಆಗ್ತಿರೋದನ್ನ ನೋಡಿ ಇದೆಲ್ಲ ಮುಂದೆ ಒಂದು ದುರ್ಘಟನೆ ನಡೆಯುತ್ತೆ ಅನ್ನೋದರ ಸಂಕೇತ ಅಂತ ಸ್ಟೆಫನಿ ಸ್ಪೀಡ್ ಆಗಿ ಬರ್ತಾ ಇದ್ದಾಳೆ. ಅದೇ ಈ ಕಡೆ ಈಗ ನಾವು ನೋಡ್ತೀವಿ ಆ ಗ್ಲಾಸ್ ಪೀಸ್ ಇರೋ ಡ್ರಿಂಕ್ ನ ಕುಡಿತಾ ಇರೋದು ಸ್ಟೆಫನಿ ಅವರಪ್ಪ ಮಾರ್ಟಿ. ಆದ್ರೆ ಇವರು ಡ್ರಿಂಕ್ ಕುಡಿಯೋಷ್ಟರಲ್ಲೇ ಬಾಬಿ ಮತ್ತೆ ಚಾರ್ಲಿ ಹವರ್ಡ್ ನ ಟ್ರಾಂಪೋಲಿನ್ ಮೇಲೆ ಜಂಪ್ ಮಾಡೋಕೆ ಕರೆದಾಗ ಅದನ್ನ ನೋಡೋಕೆ ಮಾರ್ಟಿ ಡ್ರಿಂಕ್ ಇರೋ ಗ್ಲಾಸ್ ನ ಇಲ್ಲೇ ಇಟ್ಟು ಹೋಗ್ತಾರೆ. ಈಗ 3 ಜನ ಟ್ರಾಂಪೋಲಿನ್ ಮೇಲೆ ಜಂಪ್ ಮಾಡ್ತಾ ಇದ್ದಾರೆ. ಹವರ್ಡ್ ಬೇರೆ ತುಂಬಾನೇ ಸಣ್ಣ ಇರೋದ್ರಿಂದ ಟ್ರಾಂಪೋಲಿನ್ ಜಾಸ್ತಿನೇ ಹರಿತಾ ಇದೆ. ಸರಿಯಾದ ಸಮಯಕ್ಕೆ ಟ್ರಾಂಪೋಲಿನ್ ಕೆಳಗೆ ರೇಕ್ ಟೂಲ್ ಇರೋದನ್ನ ಡಾರ್ಲಿನ್ ನೋಡಿ ಅದನ್ನ ತೆಗೆದು ಸೈಡ್ ಗೆ ಇಟ್ಟಾಗ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ಬ್ರೆಂಡಾ ಮಿಸ್ ಆಗಿ ಒಂದು ಬಿಯರ್ ಬಾಟಲ್ ನ ಕೆಳಗೆ ಬೀಳಿಸಿದಾಗ ಅದು ಹೋಗಿ ಬ್ಲೋವರ್ ಮೆಷಿನ್ ನ ಬಟನ್ ಮೇಲೆ ಬೀಳುತ್ತೆ. ಪೈಪ್ ಒಳಗೆ ಗಾಳಿ ಪಾಸ್ ಆಗ್ತಿರೋದ್ರಿಂದ ಇದರ ಪೈಪ್ ಈಗ ಅಲ್ಲಾಡ್ತಾ ಇದೆ. ಇದರ ಪೈಪ್ ಇರೋ ಜಾಗದಲ್ಲೇ ಡಾರ್ಲಿನ್ ಟ್ರಾಂಪೋಲಿನ್ ಕೆಳಗೆ ಇದ್ದ ರೇಕ್ ಟೂಲ್ ನ ಇಟ್ಟಿದ್ದು. ಇದೇ ಸಮಯಕ್ಕೆ ಸ್ಟೆಫನಿ ಬರ್ತಿದ್ದಂಗೆ ಹವರ್ಡ್ ಇವಳನ್ನ ಮಾತಾಡ್ಸೋಕೆ ಟ್ರಾಂಪೋಲಿನ್ ಇಂದ ಕೆಳಗೆ ಇಳಿದಾಗ ಬಾಬಿ ಜಂಪ್ ಮಾಡ್ತಿರೋ ಜಾಗದಲ್ಲಿ ಟ್ರಾಂಪೋಲಿನ್ ಪೂರ್ತಿ ಅರ್ಧೋಗಿ ಕೆಳಗೆ ಬೀಳ್ತಾನೆ. ಗಾಬರಿಯಾಗಿ ವುಡನ್ ಬ್ಲಾಕ್ಸ್ ಇಟ್ಕೊಂಡು ಆಟ ಆಡ್ತಿದ್ದ ಜೂಲಿಯಾ ಮತ್ತೆ ಎರಿಕ್ ವುಡನ್ ಬ್ಲಾಕ್ಸ್ ನ ಬೀಳಿಸ್ತಾರೆ. ಅದು ಮಾರ್ಟಿ ಇಲ್ಲೇ ಇಟ್ಟಿದ್ದ ಗ್ಲಾಸ್ ಮೇಲೆ ಬೀಳುತ್ತೆ. ಡ್ರಿಂಕ್ ಒಳಗಿದ್ದ ಗಾಜಿನ ಪೀಸ್ ಮೇಲೆ ಹವರ್ಡ್ ಕಾಲಿಟ್ಟು ಚುಚ್ಕೊಂಡಾಗ ಕಿರ್ಚಾಡ್ಕೊಂಡು ಕೆಳಗೆ ಬೀಳ್ತಾರೆ. ಬ್ಲೋವರ್ ಪೈಪ್ ಅಲ್ಲಾಡ್ತಿರೋದ್ರಿಂದ ಆ ರೇಕ್ ಟೂಲ್ ಕೆಳಗೆ ಇರೋ ಹುಲ್ ಕಟ್ ಮಾಡೋ ಮಷೀನ್ ನ ಬಟನ್ ಮೇಲೆ ಬಿದ್ದು ಆ ಮಷೀನ್ ಸೀದಾ ಹವರ್ಡ್ ನ ಮುಖದ ಮೇಲೆನೆ ಬಂದ್ಬಿಡುತ್ತೆ. ಮತ್ತೆ ಮುಖವನ್ನ ನೀಟಾಗಿ ರುಬ್ಬಿ ಎಲ್ಲರ ಮುಂದೆನೆ ಹವರ್ಡ್ ನ ಸಾಯಿಸುತ್ತೆ. ಸ್ಟೆಫನಿ ಟೈಮ್ಗೆ ಸರಿಯಾಗಿ ಬಂದು ಇವಳು ಯಾರಿಗೆ ಏನಾಗುತ್ತೆ ಅಂತ ಲೆಕ್ಕ ಹಾಕೋ ಅಷ್ಟ್ರಲ್ಲೇ ಸಾವು ನೀನು ಸೈಡ್ ಅಲ್ಲಿ ನಿಂತ್ಕೊಂಡು ಲೆಕ್ಕ ಹಾಕ್ತಿರೋ, ನಾನು ನನ್ನ ಕೆಲಸ ಮಾಡಿ ಹೋಗ್ತೀನಿ ಅಂತ ಹವರ್ಡ್ ನ ಸಾಯಿಸಿದೆ. ಈಗ ಹವರ್ಡ್ ನ ಅಂತ್ಯ ಸಂಸ್ಕಾರ ಮಾಡಿ ವಾಪಸ್ ಬಂದಾಗ ಸ್ಟೆಫನಿ ಐರಿಸ್ ನ ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದಿ ಅದರಲ್ಲಿ ಬರ್ದಿರೋದನ್ನೆಲ್ಲ ಅರ್ಥ ಮಾಡ್ಕೊಂಡು ತನ್ನ ಫ್ಯಾಮಿಲಿಗೆ ಏನ್ ನಡೀತಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಏನ್ ನಡೀತಿದೆ ಅಂದ್ರೆ ಅವತ್ತು ಟವರ್ ಅಲ್ಲಿ ಇದ್ದವ್ರನ್ನೆಲ್ಲ ಐರಿಸ್ ಕಾಪಾಡಿ ತಪ್ಪು ಮಾಡಿದ್ಲು. ಅವರ ಸಾವು ಅಲ್ಲಿ ಇದ್ರೂ ಕೂಡ ಅದನ್ನ ತಡೆದಿದ್ಲು. ಹಾಗಾಗಿ ಆ ಟವರ್ ಅಲ್ಲಿ ಇದ್ದವ್ರನ್ನೆಲ್ಲ ಸಾವು ಹುಡ್ಕೊಂಡ್ ಬಂದು ಕೊಲ್ತಾ ಇದೆ. ಅದು ಹೇಗ್ ಬೇಕೋ ಹಾಗಲ್ಲ, ಹಿರಿಯರಿಂದ ಕಿರಿಯರವರೆಗೂ ಬರ್ತಾ ಇದೆ. ಎಕ್ಸಾಂಪಲ್ ಗೆ ಐರಿಸ್ ಮೊದಲು ಸಾವನ್ನಪ್ತಿದ್ದಂಗೆ ನೆಕ್ಸ್ಟ್ ಇವಳ ಮಕ್ಕಳು ಡಾರ್ಲಿನ್ ಮತ್ತೆ ಹವರ್ಡ್ ಅಲ್ಲಿ ಹವರ್ಡ್ ದೊಡ್ಡವರು. ಅದಕ್ಕೆ ಈಗ ಹವರ್ಡ್ ಸಾವನ್ನಪ್ಪಿದ್ದಾರೆ. ನೆಕ್ಸ್ಟ್ ಹವರ್ಡ್ ನ ದೊಡ್ಡ ಮಗ ಎರಿಕ್, ಆಮೇಲೆ ಎರಡನೇ ಮಗಳು ಜೂಲಿಯಾ, ಲಾಸ್ಟ್ ಅಲ್ಲಿ ಕೊನೆಯ ಮಗ ಬಾಬಿ. ನೆಕ್ಸ್ಟ್ ಹವರ್ಡ್ ನ ತಂಗಿ ಡಾರ್ಲಿನ್ ನ ಫ್ಯಾಮಿಲಿಗೆ ಸಾವು ಬಂದು ಮೊದಲು ಡಾರ್ಲಿನ್ ನ ಸಾಯಿಸುತ್ತೆ, ಆಮೇಲೆ ಸ್ಟೆಫನಿ, ನಂತರ ಚಾರ್ಲಿ. ಈ ರೀತಿ ಆರ್ಡರ್ ಅಲ್ಲಿ ಈಗ ಇವರು ಸಾಯ್ತಾರೆ. ಯಾಕೆ ಅಂದ್ರೆ ಐರಿಸ್ ಟವರ್ ಅಲ್ಲಿ ಸಾಯ್ಬೇಕಿತ್ತು, ಆದ್ರೆ ಬದುಕಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಹುಟ್ಟಿದ್ದಾರೆ. ನ್ಯಾಯವಾಗಿ ನೋಡಿದ್ರೆ ಇವರ ಅಸ್ತಿತ್ವನೇ ಇರಬಾರ್ದಾಗಿತ್ತು. ಎಲ್ಲರ ಅಸ್ತಿತ್ವನೇ ನಾಶ ಮಾಡೋಕೆ ಸಾವು ಈಗ ರೆಡಿ ಆಗಿದೆ. ಮಾರ್ಟಿ ಮತ್ತೆ ಬ್ರೆಂಡಾಳ ದೇಹದಲ್ಲಿ ಐರಿಸ್ ನ ರಕ್ತ ಹರಿತಾ ಇಲ್ಲ. ಹಾಗಾಗಿ ಸಾವಿನ ಲಿಸ್ಟ್ ಅಲ್ಲಿ ಇವರಿಬ್ರು ಇಲ್ಲ. ಮತ್ತೆ ಮೊದಲೇ ಹೇಳ್ದಂಗೆ ಸ್ನೇಹಿತರೆ, ಈ ಸಾವಿನ
ಸಾವಿಂದ ತಪ್ಪಿಸ್ಕೊಳ್ಳೋದು ಬೇಡ, ತೊಂದರೆ ಅನುಭವಿಸೋದು ಬೇಡ ಅಂತ ಮೊದ್ಲೇ ಐರಿಸ್ ಸಾಯ್ಬೋದಾಗಿತ್ತು. ಆದ್ರೆ ಇವಳು ಸಾಯ್ದಲೆ ಮನೆ ಒಳಗೇನೆ ಇದ್ದಿದ್ರಿಂದ ಇವಳ ಫ್ಯಾಮಿಲಿ ಅವ್ರಿಗೆ ಏನು ಆಗಿರಲ್ಲ. ಐರಿಸ್ ನ ನಂತರ ನೆಕ್ಸ್ಟ್ ಫ್ಯಾಮಿಲಿ ಟ್ರೀಯಲ್ಲಿ ಇರೋದೇ ಹವರ್ಡ್. ಅದಕ್ಕೆ ಐರಿಸ್ ಆಗ್ತಿದ್ದಂಗೆ ಈಗ ಸಾವು ಹವರ್ಡ್ ನ ಬಲಿ ತಗೊಂಡಿದೆ. ಒಂದು ರೀತಿ ಐರಿಸ್ ತನ್ನ ಫ್ಯಾಮಿಲಿಯನ್ನ ಕಾಪಾಡೋಕೆ ಇಷ್ಟು ವರ್ಷ ಪ್ರಯತ್ನ ಪಡ್ತಾ ಇದ್ಲು ಅಂತ ಹೇಳ್ಬಹುದು. ಇನ್ನೊಂದು ವಿಷಯ ಏನಂದ್ರೆ 1968ರಲ್ಲಿ ಶುರು ಆದ ಈ ಸಾವಿನ ಆಟ ಹಿಂದಿನ ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲೂ ಕಂಟಿನ್ಯೂ ಆಗಿದೆ. ಅಂದ್ರೆ ಟವರ್ ಅಲ್ಲಿ ಇದ್ದವರ ಫ್ಯಾಮಿಲಿ ಅವರೇ ಸಾಯ್ತಾ ಇರೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಈಗ ನಾವು ತಿಳ್ಕೊಂಡ ಹೊಸ ವಿಷಯದ ಪ್ರಕಾರ ಮೊದಲು ಸಾವು ಹಿರಿಯರನ್ನ ಸಾಯಿಸಿ ಆಮೇಲೆ ಕಿರಿಯರ ಹತ್ರ ಬರುತ್ತೆ. ಬೇರೆ ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲಿ ತಂದೆ ತಾಯಿ ಬದುಕಿದ್ರು ಕೂಡ ಮಕ್ಕಳು ಸಾವನ್ನಪ್ತಾರೆ. ಅಲ್ಲಿ ಯಾವುದೇ ರೀತಿ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ಒಂದು ವಂಶವನ್ನ ಪೂರ್ತಿ ಸಾಯಿಸಲ್ಲ. ಆದ್ರೆ ಈ ಮೂವಿಯಲ್ಲಿ ರಕ್ತ ಸಂಬಂಧಿಗಳನ್ನೆಲ್ಲ ಆರ್ಡರ್ ವೈಸ್ ಅಲ್ಲಿ ಸಾಯಿಸ್ತಾ ಬರ್ತಾ ಇದೆ. ಹಾಗಾಗಿ ಟವರ್ ಅಲ್ಲಿ ನಡೆದ ಘಟನೆಗೂ ಹಿಂದಿನ ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲಿ ಆದ ಸಾವುಗಳಿಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಸೊ ಯಾವ ರೀತಿ ಸಾವು ಇವರ ಬೆನ್ನ ಹಿಂದೆ ಬಿದ್ದಿದೆ ಅನ್ನೋದನ್ನ ನೀಟಾಗಿ ಸ್ಟೆಫನಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಇಲ್ಲಿರೋರು ಯಾರು ಇವಳನ್ನ ನಂಬಲ್ಲ. ಆದ್ರೆ ಸ್ಟೆಫನಿಗೆ ಐರಿಸ್ ನ ಬುಕ್ ಅನ್ನ ಓದಿ ಜೇಬಿ ಅನ್ನೋ ವ್ಯಕ್ತಿಗೆ ಸಾವಿನಿಂದ ಪಾರಾಗೋ ದಾರಿ ಗೊತ್ತು ಅನ್ನೋದು ತಿಳ್ಕೊಂಡಿದ್ದಾಳೆ. ನೆಕ್ಸ್ಟ್ ನಲ್ಲಿ ಇವತ್ ರಾತ್ರಿ ಎರಿಕ್ ತಾನು ಕೆಲಸ ಮಾಡೋ ಟ್ಯಾಟೂ ಪಾರ್ಲರ್ ಅಲ್ಲಿ ಲೌಡ್ ಮ್ಯೂಸಿಕ್ ಹಾಕೊಂಡು ಡ್ಯಾಡ್ ಅಂತ ತನ್ನ ಕೈ ಮೇಲೆ ಟ್ಯಾಟೂ ಹಾಕೋಬೇಕಾದ್ರೆ ಲೌಡ್ ಮ್ಯೂಸಿಕ್ ನ ಕಾರಣದಿಂದ ಸ್ಪೀಕರ್ ಮೇಲೆ ಇಟ್ಟಿದ್ದ ಗ್ರಿಮ್ ರೀಪರ್ ಗೊಂಬೆ ಶೇಕ್ ಆಗ್ತಾ ಇದೆ. ಗ್ರಿಮ್ ರೀಪರ್ ಅಂದ್ರೆ ಸ್ನೇಹಿತರೆ ಸಾವಿಗೆ ಕೊಟ್ಟಿರೋ ರೂಪ. ಇದೇ ಸಮಯಕ್ಕೆ ಫ್ಯಾನ್ ಕೂಡ ಆನ್ ಮಾಡ್ತಾನೆ. ಫ್ಯಾನ್ ಸುತ್ತ ಚೈನ್ ಗಳಿದ್ದಾವೆ. ನೆಕ್ಸ್ಟ್ ಸಾವಿನ ಲಿಸ್ಟ್ ಅಲ್ಲಿ ಎರಿಕ್ ಇರೋದಲ್ವಾ, ಅದಕ್ಕೆ ಸ್ಟೆಫನಿ ಮೆಸೇಜ್ ಮಾಡ್ತಿದ್ದಾಳೆ ನೀನು ಹುಷಾರಾಗಿದ್ಯಾ ಅಂತ. ಆದ್ರೆ ಎರಿಕ್ ಗೆ ಏನು ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇವನು ಡ್ಯಾಡ್ ಅಂತ ಟ್ಯಾಟೂ ಹಾಕೊಂಡ್ ಆಗ್ತಿದ್ದಂಗೆ ಸ್ಪೀಕರ್ ಮೇಲಿದ್ದ ಗೊಂಬೆ ಕೆಳಗೆ ಇನ್ನೊಂದು ಗೊಂಬೆ ಮೇಲೆ ಬೀಳುತ್ತೆ. ಅದು ಹೋಗಿ ಗ್ಲಾಸ್ ಬಾಟಲ್ ಮೇಲೆ ಬಿದ್ದಾಗ ಗ್ಲಾಸ್ ಬಾಟಲ್ ಕೆಳಗೆ ಬಿದ್ದು ಹೊಡೆದೋಗುತ್ತೆ. ಸೊ ಈ ರೀತಿ ಚೈನ್ ರಿಯಾಕ್ಷನ್ ಶುರು ಆಯ್ತು. ಗ್ಲಾಸ್ ಹೇಗೆ ಬಿತ್ತು ಅಂತ ನೋಡೋಕೆ ಹೋದಾಗ ಎರಿಕ್ ಚೇರ್ ನ ಜೋರಾಗಿ ತಳ್ಳಿದ್ರಿಂದ ಇಲ್ಲೇ ಇಟ್ಟಿದ್ದ ಡಿಸ್ಇನ್ಫೆಕ್ಟೆಂಟ್ ನ ಕ್ಯಾನ್ ಕೆಳಗೆ ಬಿದ್ದು ಚೆಲ್ತಾ ಇದೆ. ಇದು ಫ್ಲೇಮೇಬಲ್ ಲಿಕ್ವಿಡ್ ಆಗಿರೋದ್ರಿಂದ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಇದೆ. ಸರಿಯಾದ ಸಮಯಕ್ಕೆ ಫ್ಯಾನ್ ಪಕ್ಕ ಇದ್ದ ಒಂದು ಚೈನ್ ಕಟ್ಟಾಗಿ ಎರಿಕ್ ತನ್ನ ಮೂಗಿಗೆ ಹಾಕೊಂಡಿರೋ ರಿಂಗ್ಗೆ ಸಿಗಾಕೊಳ್ಳುತ್ತೆ. ಇದನ್ನ ಬಿಡಿಸ್ಕೊಳ್ಳೋಕೆ ಆಗ್ತಿಲ್ಲ. ಫ್ಯಾನ್ ಚೈನ್ ನ ಸುತ್ಕೊಂಡು ಮೇಲೆ ಎಳಿತಾ ಇದೆ. ಇವನ್ ಮೂಗ್ ಹರಿದೋಗುತ್ತೆ ಅಂತ ಚೇರ್ ಮೇಲೆ ಟೇಬಲ್ ಮೇಲೆಲ್ಲ ಹತ್ತಿ ಚೈನ್ ಬಿಡಿಸ್ಕೊಳ್ಳೋಕೆ ಹೋದಾಗ ಮಿಸ್ ಆಗಿ ಲೈಟ್ ನ ಕೆಳಗೆ ಚೆಲ್ಲಿರೋ ಲಿಕ್ವಿಡ್ ಮೇಲೆ ಬೀಳಿಸ್ತಾನೆ. ಇದರಿಂದ ಲೈಟ್ ಹೊಡೆದೋಗಿ ಬೆಂಕಿ ಹತ್ಕೊಳ್ಳುತ್ತೆ. ಕೊನೆಗೂ ಹೇಗೋ ಮಾಡಿ ಮೂಗು ಇನ್ನೇನೋ ಹರಿದೋಯ್ತು ಅನ್ನೋ ಅಷ್ಟರಲ್ಲಿ ಇವನು ಚೈನ್ ಏನೋ ಬಿಡಿಸ್ಕೊಂತಾನೆ. ಆದ್ರೆ ಫ್ಯಾನ್ ಈಗ ಕಿತ್ಕೊಂಡು ಬಿದ್ದಿದ್ರಿಂದ ಎರಿಕ್ ಬೆಂಕಿ ಮೇಲೆ ಬೀಳ್ತಾನೆ. ಬೇರೆ ಡಿಸ್ಇನ್ಫೆಕ್ಟೆಂಟ್ ಲಿಕ್ವಿಡ್ ಇರೋ ಕ್ಯಾನ್ ಗಳಿಗೂ ಬೆಂಕಿ ಹತ್ಕೊಂಡು ಜೋರಾಗಿ ಉರಿತಾ ಇದೆ. ಮುಂದಿನ ದಿನ ಬೆಳಗ್ಗೆ ಸ್ಟೆಫನಿ ಚಾರ್ಲಿನ ಕರ್ಕೊಂಡು ಎರಿಕ್ ಹತ್ರ ಹೊರಟಿದ್ದಾಳೆ. ಅವನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ. ನಿನ್ನೆ ರಾತ್ರಿ ಟ್ಯಾಟೂ ಪಾರ್ಲರ್ ಅಲ್ಲಿ ಬೆಂಕಿ ಹತ್ಕೊಂಡಿದ್ದ ವಿಷಯ ಕೂಡ ಚಾರ್ಲಿಗೆ ತನ್ನ ಫ್ರೆಂಡ್ ಇಂದ ಗೊತ್ತಾಯ್ತು. ಏನಾಯ್ತಪ್ಪ ಎರಿಕ್ ಕತೆ ಅಂತ ಇವರು ಹೋಗ್ಬೇಕಾದ್ರೆ ಇವರ ಕಾರ್ ಮುಂದೆನೆ ಎರಿಕ್ ಬಂದ್ಬಿಡ್ತಾನೆ. ಬೆಂಕಿಯಲ್ಲಿ ಇವನು ಸಾವನ್ನಪ್ಪಿಲ್ಲ. ಇನ್ನ ಸ್ವಲ್ಪ ಯಾಮಾರಿದ್ರೆ ಸ್ಟೆಫನಿನೇ ಟಿಕೆಟ್ ಕೊಡ್ತಾ ಇದ್ಲು. ಎರಿಕ್ ಹೇಳ್ತಾನೆ ಸರಿಯಾದ ಸಮಯಕ್ಕೆ ಫೈರ್ ಫೈಟರ್ಸ್ ಬಂದು ಕಾಪಾಡಿದ್ರು. ಲೆದರ್ ಜಾಕೆಟ್ ಹಾಕೊಂಡಿದ್ರಿಂದ ಜಾಸ್ತಿ ಎಲ್ಲೂ ಸುಟ್ಟಿಲ್ಲ ಅಂತ. ಹೀಗೆ ಮಾತಾಡ್ಕೊಂಡು ಹಿಂದೆ ಹೋಗ್ಬೇಕಾದ್ರೆ ಒಂದು ಟ್ರಕ್ ಸ್ಪೀಡ್ ಆಗಿ ಇವನ ಹಿಂದೆನೆ ಹೋಗುತ್ತೆ. ಇಲ್ಲೂ ಜಸ್ಟ್ ಮಿಸ್ ಆಗ್ತಾನೆ. ನಂತರ ಮನೆ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ಮರದ ಮೇಲೆ ಮರ ಕಟ್ ಮಾಡೋ ಮಷೀನ್ ನ ಯಾರೋ ನೇತಾಕಿದ್ದಾರೆ. ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ಬ್ಲೋವರ್ ಮಷೀನ್ ಇಂದ ಮರದ ಎಲೆಗಳನ್ನ ಗುಡ್ಡಾಕ್ತಿದ್ದಾನೆ. ಇವನ ಪಕ್ಕದಲ್ಲೇ ಇಬ್ಬರು ಹುಡುಗರು ಫುಟ್ಬಾಲ್ ಆಡ್ತಿದ್ದಾರೆ. ಇವರಿಂದೆಲ್ಲ ಹುಷಾರಾಗಿರು ಅಂತ ಸ್ಟೆಫನಿ ಹೇಳ್ತಾಳೆ. ಯಾಕಂದ್ರೆ ಇವಳಿಗನ್ಸುತ್ತೆ ಮರ ಕಟ್ ಮಾಡೋ ಮಷೀನ್ ಮರದಿಂದ ಕೆಳಗೆ ಬಿದ್ದು ಅದರಿಂದ ಬ್ಲೋವರ್ ಮಷೀನ್ ಇಟ್ಕೊಂಡಿರೋ ವ್ಯಕ್ತಿ ಹೆದರ್ಕೊಂಡು ಫುಟ್ಬಾಲ್ ಆಡ್ತಿರೋ ಹುಡುಗರ ಮುಖಕ್ಕೆ ಧೂಳ್ ಹೊಡೆದು ಹುಡುಗರಿಗೆ ಕಣ್ ಕಾಣದೆ ಬಾಲ್ ನ ಎರಿಕ್ ಹೊಡಿಬಹುದು ಅಂತ ಹೇಳ್ತಾಳೆ. ಇವಳ ಮಾತನ್ನ ತಮಾಷೆಯಾಗಿ ತಗೊಂತಾ ಇದ್ದಾನೆ ಎರಿಕ್. ಇಲ್ಲ ಈಗ ಗಾರ್ಬೇಜ್ ಟ್ರಕ್ ಕೂಡ ಬರ್ತಾ ಇದೆ. ಜೂಲಿಯಾ ಕೂಡ ಮನೆಯಿಂದ ಹೊರಗೆ ಬಂದಿದ್ದಾಳೆ. ಈ ಟ್ರಕ್ ಇಂದ ದೂರ ಇರು ಅಂದ್ರೂ ಕೂಡ ಎರಿಕ್ ಕೇಳ್ತಿಲ್ಲ. ಜೂಲಿಯಾ ಮತ್ತೆ ಶುರು ಆಯ್ತು ಉಳ್ದು ಅಂತ ಇಲ್ಲಿಂದ ಜಾಗಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸ್ಟೆಫನಿಗೆ ಏನ್ ಅನ್ಸಿತ್ತೋ ಅದೇ ಆಗುತ್ತೆ. ಮರದ ಮೇಲಿಂದ ಮರ ಕಟ್ ಮಾಡೋ ಮೆಷಿನ್ ಕೆಳಗೆ ಬೀಳುತ್ತೆ. ಅದರಿಂದ ಗಾಬರಿಯಾದ ಆ ಬ್ಲೋವರ್ ಹಿಡ್ಕೊಂಡಿದ್ದ ವ್ಯಕ್ತಿ ಫುಟ್ಬಾಲ್ ಆಡ್ತಿದ್ದ ಹುಡುಗರ ಕಡೆ ಧೂಳು ಹಾರಿಸಿದಾಗ ಒಬ್ಬ ಹುಡುಗ ಕಣ್ ಕಾಣದೆ ಬಾಲ್ ನ ಜೋರಾಗಿ ಒದಿತಾನೆ. ಆ ಬಾಲ್ ಬಂದು ಜೂಲಿಯಾಳ ಮುಖಕ್ಕೆ ಬಿದ್ದಿದ್ರಿಂದ ಇವಳು ಪಕ್ಕದಲ್ಲೇ ಇದ್ದ ಕಸದ ಬುಟ್ಟಿ ಒಳಗೆ ಬೀಳ್ತಾಳೆ. ಟ್ರಕ್ ಡ್ರೈವರ್ ಇವಳ ಸಮೇತ ಕಸದ ಬುಟ್ಟಿಯನ್ನ ತಗೊಂಡು ಟ್ರಕ್ ಒಳಗೆ ಹಾಕೊಂಡು ಹೊರಡ್ತಾನೆ. ಇದನ್ನ ನೋಡಿ ಎರಿಕ್ ಮತ್ತೆ ಚಾರ್ಲಿ ಟ್ರಕ್ ನ ತಡೆಯೋಕೆ ಟ್ರೈ ಮಾಡ್ತಿದ್ದಾರೆ. ಸ್ಟೆಫನಿ ಟ್ರಕ್ ಮೇಲೆ ಹತ್ತಿ ಜೂಲಿಯಾನ ಹೊರಗೆ ಕರ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಮೂವಿ ನೋಡ್ತಿರೋ ನಮಗೆ ಜೂಲಿಯಾನ ನೋಡಿ ಭಯ ಆಗ್ತಿಲ್ಲ. ಟ್ರಕ್ ಮುಂದೆ ಇರೋ ಎರಿಕ್ ಎಲ್ಲಿ ಟ್ರಕ್ ಕೆಳಗೆ ಸಿಗಾಕೊಂಡು ಸಾಯ್ತಾನೋ ಅಂತ ನೋಡ್ತಾ ಇರ್ತೀವಿ. ಹೆಡ್ಫೋನ್ ಹಾಕೊಂಡು ಹಾಡ್ ಕೇಳ್ತಿದ್ದ ಟ್ರಕ್ ಡ್ರೈವರ್ ಇವರನ್ನ ನೋಡಿ ಟ್ರಕ್ ನ ನಿಲ್ಸಿ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ಹಿಂದೆ ಜೂಲಿಯಾ ಇರೋ ಹತ್ರ ಕಸ ಹೊರಗೆ ಚೆಲ್ಲಬಾರ್ದು ಅಂತ ಇರೋ ಡೋರ್ ಕ್ಲೋಸ್ ಆಗ್ತಿದೆ. ಅದು ಜೂಲಿಯಾಳ ಮುಖವನ್ನ ನಿಂಬೆ ಹಣ್ಣಿನ ತರ ಹಿಸ್ಕಿ ಸಾಯಿಸ್ಬಿಡುತ್ತೆ. ಜೂಲಿಯಾಳ ಕೈ ಮಾತ್ರ ಸ್ಟೆಫನಿಯ ಕೈಗೆ ಬರುತ್ತೆ. ಸೊ ಈಗ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡ್ಬೇಕಾದ್ರೆ ಸ್ಟೆಫನಿ ಹೇಳ್ತಾಳೆ ಇದೆಲ್ಲ ನನ್ ಕಡೆಯಿಂದಾನೇ ಆಗಿದ್ದು. ನಾನು ನೆಕ್ಸ್ಟ್ ಎರಿಕ್ ಅನ್ಕೊಂಡೆ, ಆದ್ರೆ ಜೂಲಿಯಾ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಈಗ ಸತ್ಯವನ್ನ ಕೊನೆಗೂ ಬ್ರೆಂಡಾ ಹೇಳ್ತಾರೆ. ಏನಂದ್ರೆ ಎರಿಕ್ ನ ತಂದೆ ಹವರ್ಡ್ ಅಲ್ವೇ ಅಲ್ಲ, ಆದ್ರೆ ತಾಯಿ ಮಾತ್ರ ಬ್ರೆಂಡಾನೇ. ಅರ್ಥ ಆಯ್ತು ಅನ್ಸುತ್ತೆ.
ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ಸ್ನೇಹಿತರೆ. ಬ್ರೆಂಡಾ ಮೊದಲು ಹವರ್ಡ್ ಜೊತೆ ಮದುವೆ ಆಗಿದ್ರು ಕೂಡ ಸ್ವಲ್ಪ ಮನಸ್ತಾಪ ಆಗಿದ್ದಾಗ ಬೇರೆ ವ್ಯಕ್ತಿಯ ಜೊತೆ ಅಫೇರ್ ಇಟ್ಟಿದ್ರು. ಆಗ ಎರಿಕ್ಗೆ ಪ್ರೆಗ್ನೆಂಟ್ ಆಗಿರ್ತಾರೆ. ಈ ವಿಷಯ ಕೇಳಿ ಎರಿಕ್ ಟಾಪ್ ಟು ಬಾಟಮ್ ಶೇಕ್ ಆಗೋಗ್ತಾನೆ. ಯಾಕಂದ್ರೆ ಹವರ್ಡ್ ಅಂದ್ರೆ ಇವನಿಗೆ ತುಂಬಾನೇ ಪ್ರೀತಿ. ದೊಡ್ಡದಾಗಿ ಟ್ಯಾಟೂ ಬೇರೆ ಹಾಕೊಂಡ್ ಬಂದೆ, ಅವರು ನನ್ನ ತಂದೆನೇ ಅಲ್ವಾ ಅಂತ ಇವನು ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾನೆ. ಹಾಗಾದ್ರೆ ನೆಕ್ಸ್ಟ್ ಈಗ ಸಾವಿನ ಲಿಸ್ಟ್ ಅಲ್ಲಿ ಇರೋದು ಬಾಬಿ. ಎರಿಕ್ ಐರಿಸ್ ನ ಬ್ಲಡ್ ಲೈನ್ ಗೆ ಬರಲ್ಲ, ಅದಕ್ಕೆ ಸಾವನ್ನಪ್ಪಿಲ್ಲ. ಟ್ಯಾಟೂ ಶಾಪ್ ಅಲ್ಲೂ ಅಷ್ಟೇ ಸಾವಿನ ಡೋರ್ ಅನ್ನ ಬಡ್ದು ವಾಪಸ್ ಬಂದಿದ್ದಾನೆ. ಚಾರ್ಲಿಗೆ ಈಗ ಸ್ಟೆಫನಿ ಮೇಲೆ ಪೂರ್ತಿ ನಂಬಿಕೆ ಬಂದಿದೆ. ಯಾಕಂದ್ರೆ ಜೂಲಿಯಾ ಹೇಗೆ ಸಾವನ್ನಪ್ತಾಳೆ ಅನ್ನೋದು ಮೊದ್ಲೇ ಇವಳು ಹೇಳಿದ್ಲು. ಎರಿಕ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಲು ಅಷ್ಟೇ. ಈಗ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ಕಿದೆ. ಡಾರ್ಲಿನ್ಗೂ ಕೂಡ ತನ್ನ ತಾಯಿ ಐರಿಸ್ ಹೇಳ್ತಿದ್ದು ಮತ್ತೆ ಈಗ ಸ್ಟೆಫನಿ ಹೇಳ್ತಿರೋದು ಕೂಡ ನಿಜ ಅಂತ ಗೊತ್ತಾದಾಗ ಈಗ ಬಾಬಿನ ಕಾಪಾಡೋಕೆ ಐರಿಸ್ ತಮ್ಮ ಬುಕ್ ಅಲ್ಲಿ ಬರ್ದಿರೋ ಜೇಬಿ ಅನ್ನೋ ವ್ಯಕ್ತಿಯನ್ನ ಹುಡ್ಕೋಕೆ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಜೇಬಿ ಅನ್ನೋ ವ್ಯಕ್ತಿಗೆ ಈ ಸಾವಿನ ಶಾಪದಿಂದ ಪಾರಾಗಿರೋರ ಬಗ್ಗೆ ಗೊತ್ತು ಅಂತ ಐರಿಸ್ ಬುಕ್ ಅಲ್ಲಿ ಬರ್ದಿರ್ತಾಳೆ. ಜೇಬಿ ಅನ್ನೋ ಹೆಸರು ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ಡಾರ್ಲಿನ್ ನೆನ್ಪ್ ಮಾಡ್ಕೊಂಡಾಗ ಇವಳಿಗೆ ಐರಿಸ್ ಕಳಿಸ್ತಿದ್ದ ಲೆಟರ್ಸ್ ಅಲ್ಲಿ ಜೇಬಿ ಅನ್ನೋ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋದು ಅಂತ ಐರಿಸೇ ಬರ್ದಿರ್ತಾಳೆ. ಆದ್ರೆ ಯಾವ ಹಾಸ್ಪಿಟಲ್ ಅಂತ ನೆನ್ಪಾಗ್ತಿಲ್ಲ. ಎಂತದೋ ರಿವರ್ ಅಂತ ಹೆಸರು ನೆನ್ಪ್ ಮಾಡ್ಕೋಬೇಕಾದ್ರೆ ಕ್ಲಿಯರ್ ರಿವರ್ ಅನ್ನೋ ಹೆಸರು ಕೂಡ ಬರುತ್ತೆ. ಸ್ನೇಹಿತರೆ, ಈ ಕ್ಲಿಯರ್ ರಿವರ್ ಅನ್ನೋ ಕ್ಯಾರೆಕ್ಟರ್ ಫೈನಲ್ ಡೆಸ್ಟಿನೇಷನ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಎರಡರಲ್ಲೂ ಇದೆ. ಕ್ಲಿಯರ್ ರಿವರ್ ನ ಹೆಸರು ಬೇರೆ ಬೇರೆ ಮೂವೀಸ್ ಅಲ್ಲೂ ತೋರಿಸ್ತಾರೆ. ಪಾರ್ಟ್ 2 ಅಲ್ಲಿ ಕ್ಲಿಯರ್ ರಿವರ್ ಹಾಸ್ಪಿಟಲ್ ಅಲ್ಲೇ ಪ್ರಾಣ ಕಳ್ಕೊಳ್ಳೋದು. ಚಾರ್ಲಿ ಫೋನ್ ಅಲ್ಲಿ ರಿವರ್ ಹೆಸರಲ್ಲಿ ಹಾಸ್ಪಿಟಲ್ ಯಾವ್ದಾದ್ರು ಇದೆಯಾ ಅಂತ ಚೆಕ್ ಮಾಡಿದಾಗ ಹೋಪ್ ರಿವರ್ ಅನ್ನೋ ಹಾಸ್ಪಿಟಲ್ ಇರೋದು ಗೊತ್ತಾಗಿ ಅಲ್ಲಿಗೆ ಎಲ್ಲರೂ ಹೊರಡ್ತಾರೆ. ಬಾಬಿ ನಾನು ಬರ್ತೀನಿ, ಮನೆಯಲ್ಲಿ ಇನ್ನೇನು ಸೇಫ್ಟಿ ಇಲ್ಲ, ಇಲ್ಲೂ ಯಾವ ರೀತಿ ಬೇಕಾದ್ರೂ ಸಾಯ್ಬೋದು ಅಂದಾಗ ಇವನನ್ನ ಕೂಡ ಕರ್ಕೊಂಡು ಹೊರಡ್ತಾರೆ. ನಂತರ ಎರಿಕ್ ಕೂಡ ಇವರ ಜೊತೆ ಬರ್ತಾನೆ. ಎಲ್ಲರೂ ದಾರಿಯಲ್ಲಿ ಹೋಗ್ಬೇಕಾದ್ರೆ ಡಾರ್ಲಿನ್ ತನ್ನ ಮಕ್ಕಳನ್ನ ಬಿಟ್ಟು ಹೋಗಿದ್ದಕ್ಕೆ ಕಾರಣ ಹೇಳ್ತಾ ಇದ್ದಾಳೆ. ಐರಿಸ್ ಡಾರ್ಲಿನ್ ಚಿಕ್ಕವಳಿದ್ದಾಗ್ಲಿಂದಾನೆ ಸಾವಿನ ಬಗ್ಗೆ, ಸಾವಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆನೆ ಹೇಳ್ಕೊಡ್ತಾ ಇದ್ಲು. ಈ ರೀತಿಯ ಪಾಠ ಮಾಡ್ತಾನೆ ಬೆಳೆಸಿದ್ರಿಂದ ಚಾರ್ಲಿ ಮತ್ತೆ ಸ್ಟೆಫನಿ ಹುಟ್ಟಿದಾಗ್ಲೂ ಕೂಡ ಇವ್ರಿಗೆ ಯಾವ ಸಮಯದಲ್ಲಿ ಏನಾಗುತ್ತೋ ಏನ್ ಕತೆ ಅಂತ ಹೆದರ್ಕೊಂಡು ಮಕ್ಕಳಿಗೆ ತನಿಗೆ ಗೊತ್ತಿಲ್ದಂಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾಳೆ. ತಾನು ಮನೆಯಲ್ಲಿ ಇದ್ರೆ ಅಲ್ವಾ ಮಕ್ಕಳ ಜೀವನ ಹಾಳಾಗೋದು ಅಂತ ಭಯದಲ್ಲೇ ಇವರನ್ನ ಬಿಟ್ಟು ಹೋಗಿರ್ತಾಳೆ ಡಾರ್ಲಿನ್. ನಂತರ ಇವರು ಹೋಪ್ ರಿವರ್ ಹಾಸ್ಪಿಟಲ್ ಗೆ ಬಂದಾಗ ಬಾಬಿನ ಹುಷಾರಾಗಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲಿ ಏನಾಗುತ್ತೆ ಹೇಳಕ್ಕಾಗಲ್ಲ ಅಂತ. ಇಲ್ಲಿ ಆಟೋಪ್ಸಿ ಮಾಡೋ ಜಾಗದಲ್ಲಿ ಜೇಬಿ ಸಿಗ್ತಾರೆ. ಜೇಬಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಹಿಂದಿನ ಫೈನಲ್ ಡೆಸ್ಟಿನೇಷನ್ ಮೂವೀಸ್ ಅಲ್ಲಿ ನಾವು ನೋಡಿರೋ ವಿಲಿಯಂ ಬ್ಲಡ್ವರ್ತ್. ಇವರ ಪೂರ್ತಿ ಹೆಸರು ವಿಲಿಯಂ ಜಾನ್ ಬ್ಲಡ್ವರ್ತ್, ಅದಕ್ಕೆ ಜೇಬಿ ಅಂತ ಇವರನ್ನ ಕರೀತಾರೆ. ಈ ಕ್ಯಾರೆಕ್ಟರ್ ನ ಮಾಡಿರೋದು ಟೋನಿ ಟಾಡ್ ಅವರು ಸ್ನೇಹಿತರೆ. ನಾನು ಇವರನ್ನ ಮೊದಲನೇ ಬಾರಿ ಕ್ಯಾಂಡಿ ಮ್ಯಾನ್ ಮೂವಿಯಲ್ಲಿ ನೋಡಿದ್ದು. ಆ ಮೂವಿಯನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಇವರು ತಮ್ಮ ಡೀಪ್ ವಾಯ್ಸ್ ಗೆನೆ ಫೇಮಸ್. ಹಿಂದಿನ ಮೂವೀಸ್ ಗೆ ಕಂಪೇರ್ ಮಾಡಿದ್ರೆ ಈ ಮೂವಿಯಲ್ಲಿ ಯಾಕೆ ಈ ರೀತಿ ಆಗಿದ್ದಾರೆ ಅಂದ್ರೆ ಈ ಮೂವಿಯ ಶೂಟಿಂಗ್ ಸಂದರ್ಭದಲ್ಲಿ ಇವರಿಗೆ ಕ್ಯಾನ್ಸರ್ ಇತ್ತು. ಹಾಗಿದ್ರು ಕೂಡ ಆಕ್ಟ್ ಮಾಡಿದ್ದಾರೆ. ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ 2024 ನವೆಂಬರ್ ಅಲ್ಲಿ ಇವರ ಮರಣವಾಗುತ್ತೆ. ಸೊ ಕತೆ ಕಡೆ ವಾಪಸ್ ಬರೋಣ. ಜೇಬಿಗೆ ಇವರೆಲ್ಲರ ಬಗ್ಗೆ ಗೊತ್ತು, ಇವರೆಲ್ಲರ ಹೆಸರು ಕೂಡ. ಇವ್ರಿಗೆ ಐರಿಸ್ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತು. ಹೇಗೆ ಅಂದ್ರೆ ಜೇಬಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಸ್ಕೈ ವ್ಯೂ ಟವರ್ ಅಲ್ಲಿ ಇದ್ದ ಆ ಸಿಂಗರ್ ನ ಮಗ ಆಗಿದ್ದಾರೆ. ಆಗ ಐರಿಸ್ ತನಿಗೆ ಕಾಣಿಸಿದ ಮುನ್ಸೂಚನೆಯಲ್ಲಿ ಜೇಬಿಯನ್ನ ಕಾಪಾಡೋಕೆ ಹೋಗಿನೇ ಕೆಳಗೆ ಬೀಳೋದು. ಅಂದ್ರೆ ಜೇಬಿ ಕೂಡ ಅಲ್ಲೇ ಸಾಯ್ಬೇಕಾಗಿತ್ತು. ಆದ್ರೆ ಐರಿಸ್ ಆ ಟವರ್ ಅಲ್ಲಿ ಇದ್ದವರ ಜೊತೆ ಜೇಬಿಯನ್ನ ಕೂಡ ಕಾಪಾಡಿರ್ತಾಳೆ. ವರ್ಷಗಳ ನಂತರ ಐರಿಸ್ ಜೇಬಿನ ಹುಡುಕಿ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಈ ಸಾವಿನ ಬಗ್ಗೆ ಜೊತೆಯಲ್ಲೇ ಸ್ಟಡಿ ಮಾಡ್ತಿರ್ತಾರೆ. ಐರಿಸ್ ನ ದಾಟಿ ಅವಳ ಫ್ಯಾಮಿಲಿಗೆ ಸಾವು ಬರೋದು ಅಂತ ಗೊತ್ತಾದಾಗ ಐರಿಸ್ ಹೇಗಾದ್ರೂ ಮಾಡಿ ಸಾವಿನಿಂದ ಪಾರಾದ್ರೆ ಹವರ್ಡ್ ಮತ್ತೆ ಡಾರ್ಲಿನ್ ನ ಫ್ಯಾಮಿಲಿ ಅಷ್ಟೇ ಅಲ್ಲ ಜೇಬಿ ಕೂಡ ಬದುಕುಳಿತಾರೆ ಅಂತ ಗೊತ್ತಾಗಿ ಆ ಮನೆಯಲ್ಲಿ ಲಾಕ್ ಆಗಿರ್ತಾಳೆ ಈಗ ಸಾಯೋವರೆಗೂ. ಜೇಬಿನೇ ಐರಿಸ್ ನ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಆದ್ರೆ ಈಗ ಇವ್ರಿಗೆ ಕ್ಯಾನ್ಸರ್ ಬಂದಿದೆ. ಯಾಕಂದ್ರೆ ಪ್ರಿಮಾನಿಷನ್ ಅಲ್ಲಿ ಮೊದಲು ಸಾಯೋದು ಐರಿಸ್, ಆಮೇಲೆ ಕೆಳಗೆ ಬೀಳೋದು ಜೇಬಿ. ಅದಕ್ಕೆ ಐರಿಸ್ ನ ಫ್ಯಾಮಿಲಿ ಅವರೆಲ್ಲ ಸಾವನ್ನಪ್ಪಿದ ನಂತರ ಇವರು ಕೂಡ ಪ್ರಾಣ ಕಳ್ಕೊಂತಾರೆ. ಸ್ಟೆಫನಿ ನಿಮಗೆ ಸಾವಿನಿಂದ ಪಾರಾಗಿರೋರ ಬಗ್ಗೆ ಗೊತ್ತಂತೆ, ಬುಕ್ ಅಲ್ಲಿ ನೋಡ್ದೆ ಯಾರವರು ಅಂತ ಕೇಳಿದಾಗ ಸಾವಿನಿಂದ ಪಾರಾಗೋಕೆ 2 ದಾರಿ ಇದೆ. ಒಂದು ಬೇರೆಯವ್ರನ್ನ ಸಾಯಿಸೋದು, ಆಗ ಅವರ ಅಕಾಲಿಕ ಮರಣ ಆದಾಗ ಅವರ ಹಣೆ ಬರಹದಲ್ಲಿ ಇನ್ನ ಎಷ್ಟು ವರ್ಷ ಬದುಕ್ತಾರೆ ಅಂತ ಇತ್ತು ಅಷ್ಟು ವರ್ಷ ನೀವು ಬದುಕ್ತೀರಾ. ಇನ್ನೊಂದೇನಂದ್ರೆ ಸಾವನ್ನಪ್ಪಿ ವಾಪಸ್ ಜೀವಂತಗೊಳ್ಬೇಕು ಅಂತ ಹೇಳ್ತಾರೆ ಜೇಬಿ. ಎರಡರಲ್ಲೂ ರಿಸ್ಕ್ ಇದೆ ಸ್ನೇಹಿತರೆ. ಮೊದಲನೇ ಉಪಾಯದಲ್ಲಿ ಯಾರನ್ನ ಸಾಯಿಸ್ತಾರೋ ಅವರ ಹಣೆ ಬರಹದಲ್ಲಿ ಎಷ್ಟು ವರ್ಷ ಬರ್ದಿದೆ ಅಂತ ಯಾರಿಗ್ ಗೊತ್ತು. 1 ದಿನ 2 ದಿನ ಅಥವಾ 1 ನಿಮಿಷ ಕೂಡ ಇರಬಹುದು, ಇಲ್ಲ 50 ವರ್ಷ ಕೂಡ ಇರಬಹುದು. ಮತ್ತೆ ಕೊಲೆ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಎರಡನೇ ಉಪಾಯದಲ್ಲಿ ಸಾವನ್ನಪ್ಪಿದ ನಂತರ ಮತ್ತೆ ಜೀವಂತಗೊಳ್ಳೋದು ಗ್ಯಾರಂಟಿನೇ ಇಲ್ಲ. ಆದ್ರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಸಕ್ಸಸ್ಫುಲ್ ಆದವರು ಇದ್ದಾರೆ. ಅವರ ಬಗ್ಗೆನೇ ಜೇಬಿ ಹೇಳ್ತಾರೆ. ಕಿಂಬರ್ಲಿ ಅನ್ನೋ ಹುಡುಗಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ಲು. ಹಾರ್ಟ್ ಬೀಟ್ ನಿಂತೋಗಿತ್ತು. ಆದ್ರೆ ಡಾಕ್ಟರ್ಸ್ ಮತ್ತೆ ಅವಳ ಹಾರ್ಟ್ ಬೀಟ್ ನ ರಿವೈವ್ ಮಾಡಿ ಪ್ರಾಣ ಉಳಿಸಿದ್ರು. ಆಗ ಸಾವಿನ ಚೈನ್ ಬ್ರೇಕ್ ಆಗಿ ಮತ್ತೆ ಯಾರು ಸಾಯ್ಲಿಲ್ಲ ಅಂತ ಫೈನಲ್ ಡೆಸ್ಟಿನೇಷನ್ ಪಾರ್ಟ್ 2 ಅಲ್ಲಿ ಇದ್ದ ಕಿಂಬರ್ಲಿ ಬಗ್ಗೆ ಹೇಳ್ತಾರೆ. ಸದ್ಯಕ್ಕೆ ಸಾವಿಗೆ ಚೀಟ್ ಮಾಡಿ ಬದುಕಿರೋದು ಕಿಂಬರ್ಲಿ ಒಬ್ಳೆ. ಅದೇ ರೀತಿ ಈಗ ಬಾಬಿ ಏನಾದ್ರೂ ಮಾಡಿದ್ರೆ ಇವನ ನಂತರ ಯಾರು ಸಾಯೋದಿಲ್ಲ. ಐರಿಸ್ ಇದನ್ನ ಮಾಡ್ಬೋದಾಗಿತ್ತಲ್ವಾ ಅಂತ ಸ್ಟೆಫನಿ ಕೇಳಿದಾಗ ಅದರಲ್ಲಿ ತುಂಬಾನೇ ರಿಸ್ಕ್ ಇದೆ. ಸಾವನ್ನ ಯಾಮಾರ್ಸೋಕ್ ಹೋಗಿ ತಗ್ಲಾಕೊಂಡ್ರೆ ಆಮೇಲೆ ಸಾವು ಏನ್ ಮಾಡುತ್ತೆ ಹೇಳೋಕಾಗಲ್ಲ ಅಂತ ಜೇಬಿ ಹೇಳ್ತಾರೆ.
ಇದಕ್ಕೆ ಸ್ಟೆಫನಿ ಇನ್ನ ಬೇರೆ ಯಾವ್ದು ದಾರಿ ಇಲ್ವಾ ಅಂತ ಕೇಳಿದಾಗ ಇಲ್ಲ ನೀವೆಲ್ಲರೂ ಸಾಯೋದಂತೂ ಖಚಿತ. ಆಮೇಲೆ ನಾನು ಕೂಡ ನಾನ್ ಹೇಳಿದ್ದ ಉಪಾಯ ಟ್ರೈ ಮಾಡೋಕ್ಕೂ ಆಗಲ್ಲ ಬಿಡಿ ಅಂತ ಎದ್ದು ಹೋಗ್ಬೇಕಾದ್ರೆ ಮೂವಿಯ ಸ್ಕ್ರಿಪ್ಟ್ ಅಲ್ಲಿ ಇಲ್ದೇ ಇರೋ ಲೈನ್ ನ ಟೋನಿ ಟಾಡ್ಗೆ ಕೊನೆದಾಗಿ ಹೇಳೋಕೆ ಮೂವಿ ಮೇಕರ್ಸ್ ಅವಕಾಶ ಮಾಡಿ ಕೊಡ್ತಾರೆ. ಟೋನಿ ಟಾಡ್ ಅವರು JB ಕ್ಯಾರೆಕ್ಟರ್ ಅಲ್ಲಿ ಹೇಳ್ತಾರೆ, ಜೀವನ ಅಮೂಲ್ಯವಾದದ್ದು, ಒಂದೊಂದು ಸೆಕೆಂಡ್ ಕೂಡ ಖುಷಿಯಾಗಿ ಬದುಕಬೇಕು, ಯಾವಾಗ ಸಾವು ಬರುತ್ತೆ ಹೇಳೋಕ್ಕಾಗಲ್ಲ, ನನಗೆ ಎಷ್ಟು ಟೈಮ್ ಉಳಿದಿದ್ಯೋ ಗೊತ್ತಿಲ್ಲ, ಆ ಉಳಿದಿರೋ ಟೈಮ್ ನ ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಈ ಡೈಲಾಗ್ ಮೂವಿಯ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ ಸ್ನೇಹಿತರೆ. ಟೋನಿ ಟಾಡ್ ಅವ್ರಿಗೆ ಕ್ಯಾನ್ಸರ್ ಇತ್ತು, ತಮ್ಮ ಫ್ಯಾನ್ಸ್ ಗೆ ಏನಾದ್ರೂ ಮೂವಿಯಲ್ಲೇ ಹೇಳಿ ಅಂತ ಮೂವಿ ಮೇಕರ್ಸೇ ಈ ಡೈಲಾಗ್ ಹೇಳೋಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಎಲ್ಲರೂ ಫುಲ್ ಟೆನ್ಷನ್ ಮಾಡ್ಕೊಂಡು ಏನಪ್ಪಾ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾಗ ಎರಿಕ್ ಆಗ್ಲೇ ಡಿಸೈಡ್ ಮಾಡಿದಾನೆ ಬಾಬಿನ ಇಲ್ಲೇ ಸಾಯಿಸಿ ಡಾಕ್ಟರ್ಸ್ ನ ಸಹಾಯದಿಂದ ಪುನಃ ಬದುಕಿಸೋದು ಅಂತ. ಅದಕ್ಕೆ ಬಾಬಿನ ಸಪರೇಟ್ ಆಗಿ ಕರ್ಕೊಂಡ್ ಬಂದಿದ್ದಾನೆ. ಎರಿಕ್ ವೆಂಡಿಂಗ್ ಮೆಷಿನ್ ಹತ್ರ ಬಂದು ಪೀನಟ್ ಬಟರ್ ಇರೋ ಚಾಕ್ಲೇಟ್ ತಗೊಂತ ಇದ್ದಾನೆ, ಇದನ್ನ ಬಾಬಿಗೆ ತಿನ್ಸಿ ಇವನನ್ನ ಸಾಯಿಸೋಕೆ. ಪೀನಟ್ ಬಟರ್ ಅಂದ್ರೆ ಅಷ್ಟು ಅಲರ್ಜಿಕ್ ಇವನಿಗೆ. ಆದ್ರೆ ಬಟನ್ ಒತ್ತಿದ್ರು ಆ ಪೀನಟ್ ಬಟರ್ ಚಾಕ್ಲೇಟ್ ಕೆಳಗೆ ಬೀಳ್ತಾ ಇಲ್ಲ. ಎರಿಕ್ ಕೋಪದಲ್ಲಿ ಗ್ಲಾಸ್ ಗೆ ಜೋರಾಗಿ ಹೊಡೆದು ಕ್ರ್ಯಾಕ್ ಮಾಡ್ತಾನೆ. ಮತ್ತೆ ವೆಂಡಿಂಗ್ ಮೆಷಿನ್ ನ ಎತ್ಕೊಂಡು ಹಿಂದೆ ಮುಂದೆ ಮೇಲೆ ಕೆಳಗೆ ಅಲ್ಲಾಡ್ಸೋಕೆ ಶುರು ಮಾಡಿದಾಗ ಕೊನೆಗೆ ಆ ಚಾಕ್ಲೇಟ್ ಕೆಳಗೆ ಬೀಳುತ್ತೆ. ಇದನ್ನ ಎತ್ಕೊಂಡು ಇಲ್ಲಿ MRI ಮಷಿನ್ ಇರೋ ರೂಮ್ ಗೆ ಬಾಬಿನ ಕಳಿಸಿ ಇಲ್ಲೇ ಇರೋ ಬರ್ತೀನಿ ಅಂತ ಜೋರಾಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಇದರಿಂದ ಗೋಡೆಗೆ ನೇತಾಕಿದ್ದ ಒಂದು ಬೋರ್ಡ್ ಕಂಪ್ಯೂಟರ್ ನ ಕೀಬೋರ್ಡ್ ಮೇಲೆ ಬಿದ್ದು ಇಲ್ಲೇ ಇದ್ದ MRI ಮಷಿನ್ ಆನ್ ಆಗುತ್ತೆ. ಎರಿಕ್ ಯಾರಿಗೂ ಕಾಣ್ದಂಗೆ ಒಂದು ವೀಲ್ ಚೇರ್ ನ ಎತ್ಕೊಂಡ್ ಬರ್ತಾನೆ. ಬಾಬಿ ಸಾಯ್ತಿದ್ದಂಗೆ ವೀಲ್ ಚೇರ್ ಅಲ್ಲಿ ಎತ್ಕೊಂಡು ಹೋಗೋಕೆ ಬಾಬಿನ ಎರಿಕ್ ವೀಲ್ ಚೇರ್ ಮೇಲೆ ಕೂರಿಸಿ ಮೊದ್ಲು ಇವನ ಎಪಿಪೆನ್ ನ ಇಸ್ಕೊಂತಾನೆ. ಅಂದ್ರೆ ಎಮರ್ಜೆನ್ಸಿಗೆ ಅಲರ್ಜಿ ಆದಾಗ ಇದನ್ನ ಇಂಜೆಕ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲಿ ಸರಿ ಹೋಗ್ಬಾರ್ದು ಅಂತಾನೆ ಎರಿಕ್ ಎಪಿಪೆನ್ ನ ಇಸ್ಕೊಂತಾನೆ. ಬಾಬಿ ಚಾಕ್ಲೇಟ್ ತಿನ್ನೋಕೆ ಶುರು ಮಾಡಿದಾಗ ಇವನ್ಗೆ ಉಸಿರಾಡೋಕೆ ಆಗ್ತಿಲ್ಲ, ಅಲರ್ಜಿಕ್ ರಿಯಾಕ್ಷನ್ ಶುರು ಆಗ್ತಿದೆ. ಇದರಿಂದ ರೂಮ್ ಪೂರ್ತಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಇನ್ನೊಂದು ಸಮಸ್ಯೆ ಏನಂದ್ರೆ MRI ಮೆಷಿನ್ ಆನ್ ಆಗಿರೋದು ಅಷ್ಟೇ ಅಲ್ಲ, ಅದರ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಗ್ತಾನೆ ಇದೆ. ಚಾರ್ಲಿ ಎರಿಕ್ ಗೆ ಕಾಲ್ ಮಾಡಿದಾಗ ಎರಿಕ್ ಫೋನ್ ಹೊರಗೆ ತೆಗಿತಿದ್ದಂಗೆ ಇದು MRI ಮೆಷಿನ್ ಗೆ ಹೋಗಿ ಕಚ್ಕೊಂಡು ಮತ್ತೊಂದು ಬಟನ್ ಒತ್ಕೊಳ್ಳುತ್ತೆ. ಇದರಿಂದ ಮ್ಯಾಗ್ನೆಟಿಕ್ ಪವರ್ ಮಿತಿ ಮೀರಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎರಿಕ್ ನ ದೇಹದ ತುಂಬಾ ಪಿಯರ್ಸಿಂಗ್ಸ್ ಇದೆ, ಅಂದ್ರೆ ಎಲ್ಲಾ ಕಡೆ ತೂತ ಮಾಡಿಸ್ಕೊಂಡು ರಿಂಗ್ ಹಾಕಿಸ್ಕೊಂತಾರಲ್ಲ ಅದು. ಕಿವಿಗೆ ಹಾಕೊಂಡಿದ್ದ ರಿಂಗ್, ಮೂಗಿಗೆ ಹಾಕೊಂಡಿದ್ದು, ನಿಪ್ಪಲ್ಸ್ ಗೆ ಹಾಕೊಂಡಿದ್ದ ಎಲ್ಲ ಕಿತ್ಕೊಂಡು ಹಾರೋದ್ಮೇಲೆ ಕೆಳಗಿದ್ದ ಪಿಯರ್ಸಿಂಗ್ ಕೂಡ ಹೊರಗೆ ಬರ್ತಾ ಇದೆ. ಎಲ್ಲ ಕಿತ್ಕೊಂಡು ಹೋಗಾದ್ಮೇಲೆ ಕೊನೆಗೆ ಮೆಟಲ್ ರಾಡ್ ಗಳಿಂದ ಮಾಡಿರೋ ವೀಲ್ ಚೇರ್ ಎರಿಕ್ ನ ಗುದ್ಕೊಂಡು MRI ಮೆಷಿನ್ ಗೆ ಹೋಗಿ ಕಚ್ಕೊಂಡಾಗ ಮ್ಯಾಗ್ನೆಟಿಕ್ ಪವರ್ ಮ್ಯಾಕ್ಸಿಮಮ್ ಆಗೋಗಿ ಎರಿಕ್ ನ ದೇಹದ ಒಳಗಿಂದ ವೀಲ್ ಚೇರ್ ನ ರಾಡ್ ಗಳು ಚುಚ್ಕೊಂಡು MRI ಮಷಿನ್ ಒಳಗೆ ಹೋಗ್ತಿದ್ದಂಗೆ ಎರಿಕ್ ಸಾವನ್ನಪ್ತಾನೆ. ನಂತರ ಬಾಬಿ ಇವನ ಕೈಯಲ್ಲಿ ಇದ್ದ ಎಪಿಪೆನ್ ನ ಎತ್ಕೊಂಡು ಇಂಜೆಕ್ಟ್ ಮಾಡ್ಕೊಂಡು ಹುಷಾರಾಗ್ಬೇಕಾದ್ರೆ ಪಕ್ಕದ ರೂಮ್ ಅಲ್ಲಿ ಇರೋ ವಸ್ತುಗಳನ್ನ ಕೂಡ MRI ಎಳ್ಕೊಂತಾ ಇದೆ. ಇದನ್ನ ನೋಡಿ ಒಬ್ರು ನರ್ಸ್ ಬಾಬಿ ಇರೋ ರೂಮ್ ನ ಡೋರ್ ಓಪನ್ ಮಾಡ್ತಿದ್ದಂಗೆ ಮುಂದೆನೆ ಇರೋ ವೆಂಡಿಂಗ್ ಮೆಷಿನ್ ಅಲ್ಲಿ ಇದ್ದ ಸ್ಪ್ರಿಂಗ್ ಒಂದು ಸ್ಪೀಡ್ ಆಗಿ ಬಂದು ಇವನ ತಲೆಯನ್ನೇ ಹೊಡೆದಾಕಿ ಸಾಯಿಸ್ಬಿಡುತ್ತೆ. ಇವರ ಭಯಾನಕ ಸಾವನ್ನ ಕಣ್ಣಾರೆ ನೋಡಿ ನರ್ಸ್ ಕಿರ್ಚಾಡೋಕೆ ಶುರು ಮಾಡಿದಾಗ ಚಾರ್ಲಿ, ಸ್ಟೆಫನಿ ಮತ್ತೆ ಡಾರ್ಲಿನ್ ಕೂಡ ಇಲ್ಲಿಗೆ ಬಂದು ಶಾಕ್ ಆಗೋಗ್ತಾರೆ. ಚಾರ್ಲಿ ಎರಿಕ್ ಯಾಕೆ ಸಾವನ್ನಪ್ದ ಅಂತ ಕೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ JBನೇ ಹೇಳಿದ್ರು ಸಾವನ್ನ ಯಾಮಾರ್ಸೋಕೆ ಹೋಗಿ ಸಾವಿನ ಪ್ಲಾನ್ಸ್ ನ ಚೇಂಜ್ ಮಾಡೋಕೆ ನೋಡಿದ್ರೆ ಅದು ಏನ್ ಮಾಡುತ್ತೆ ಹೇಳೋಕ್ಕಾಗಲ್ಲ ಅಂತ. ಅದಕ್ಕೆ ಎರಿಕ್ ತನ್ನ ಕೆಲ್ಸಕ್ಕೆ ಅಡ್ಡ ಬಂದ ಅಂತ ಇವನನ್ನ ಕೂಡ ಸಾಯಿಸಿದೆ. ನೆಕ್ಸ್ಟ್ ಈಗ ಸಾವಿನ ಲಿಸ್ಟ್ ಅಲ್ಲಿ ಇರೋದು ಡಾರ್ಲಿನ್. ಏನ್ ಮಾಡೋದು, ಸೇಫ್ ಆಗಿರೋ ಜಾಗ ಯಾವ್ದಿದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಇವರಿಗೆ ಐರಿಸ್ ನ ಮನೆ ನೆನಪಾಗುತ್ತೆ. ಆ ಮನೆ ಒಳಗೆ ಸಾಯೋ ತರದ್ದು ಏನೂ ಇಲ್ಲ, ಹೊರಗೆ ಬಂದ್ರೆ ಮಾತ್ರ ಸಾಯೋದು ಅಂತ ಸ್ಟೆಫನಿ ಹೇಳಿದಾಗ ನಾನು ಅಲ್ಲೇ ಇರ್ತೀನಿ, ನನಗೆ ಏನು ಆಗ್ಲಿಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಏನು ಆಗಲ್ಲ ಅಂತ ಡಾರ್ಲಿನ್ ಹೊರಟಾಗ ನೀವೊಬ್ರೆ ಹೋಗೋದು ಬೇಡ, ನಾವು ಬಂದು ಸಾಯ್ತೀವಿ ಅಂತ ಇವರಿಬ್ರು ಕೂಡ ಹೊರಡ್ತಾರೆ. ವ್ಯಾನ್ ಹತ್ಬೇಕಾದ್ರೆ ಐರಿಸ್ ನ ಬುಕ್ ಅಲ್ಲಿ ಇದ್ದ ಕಾಯಿನ್ ಕೆಳಗೆ ಬಿತ್ತು. ಆ ಕಾಯಿನ್ ನ ಹಾಸ್ಪಿಟಲ್ ಇಂದ ಹೋಗ್ತಿದ್ದ ಒಬ್ರು ಅಜ್ಜಿ ಎತ್ಕೊಂಡು ಹೋಗ್ತಾರೆ. ಇದರಿಂದ ಏನ್ ಅನಾಹುತ ಕಾದಿದ್ಯೋ ಏನೋ. ಈ ಕಾಯಿನ್ ಒಳ್ಳೆ ಅನಾಬೆಲ್ ಡಾಲ್ ಇದ್ದಂಗೆ, ಎಲ್ಲಿಗೆ ಹೋಗುತ್ತೋ ಅಲ್ಲಿ ಒಂದಲ್ಲ ಒಂದು ಅನಾಹುತ ಮಾಡೇ ಮಾಡುತ್ತೆ. ಡಾರ್ಲಿನ್ ವ್ಯಾನ್ ಡ್ರೈವ್ ಮಾಡ್ಬೇಕಾದ್ರೆ ಇವರ ಮುಂದೆನೆ ಮರವನ್ನ ತುಂಬಿಕೊಂಡು ಹೋಗ್ತಿರೋ ಟ್ರಕ್ ಸಡನ್ ಆಗಿ ಹೋಗುತ್ತೆ. ಅದಕ್ಕೆ ಫೈನಲ್ ಡೆಸ್ಟಿನೇಷನ್ ಪಾರ್ಟ್ 2 ಅಲ್ಲಿ ಆದಂಗೆ ಆದಾತು ಅಂತ ಹೆದರ್ಕೊಂಡು ನೀನ್ ವ್ಯಾನ್ ಡ್ರೈವ್ ಮಾಡು ಅಂತ ಡಾರ್ಲಿನ್ ಸ್ಟೆಫನಿಗೆ ಹೇಳ್ತಾಳೆ. ಇವರು ಐರಿಸ್ ನ ಮನೆ ಹತ್ರ ಬರ್ತಾರೆ. ಆದ್ರೆ ಗೇಟ್ ಓಪನ್ ಮಾಡೋಕೆ ಐರಿಸೇ ಇಲ್ಲ. ಅದಕ್ಕೆ ವ್ಯಾನ್ ಇಂದಾನೆ ಗೇಟ್ ನ ಹೊಡೆದಾಕಿ ಒಳಗೇನೋ ಬರ್ತಾರೆ. ಇದರಿಂದ ಇಲ್ಲೇ ಇದ್ದ ಒಂದು ಲೈಟ್ ಹತ್ರ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬರ್ತಾ ಇದೆ. ವ್ಯಾನ್ ಇಂದ 3 ಜನ ಇಳಿಯೋಕೆ ನೋಡಿದಾಗ ಸ್ಟೆಫನಿಯ ಸೀಟ್ ಬೆಲ್ಟ್ ಓಪನ್ ಆಗ್ತಿಲ್ಲ. ಆದ್ರೆ ಸ್ಟೆಫನಿ ನೆಕ್ಸ್ಟ್ ಅಲ್ಲ, ಡಾರ್ಲಿನ್. ಇವಳು ಈಗ ಇಂಪಾರ್ಟೆಂಟ್. ಹಾಗಾಗಿ ಚಾರ್ಲಿ ಡಾರ್ಲಿನ್ ನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮನೆಯಲ್ಲಿ ಇದ್ದ ಒಂದು ಹೂಕುಂಡ ಕೆಳಗೆ ಬಿದ್ದು ಗ್ಯಾಸ್ ಲೀಕ್ ಆಗೋಕೆ ಶುರು ಆಯ್ತು. ನಂತರ ಶಾರ್ಟ್ ಸರ್ಕ್ಯೂಟ್ ಇಂದ ಬರ್ತಿದ್ದ ಬೆಂಕಿ ಕಿಡಿ ಮನೆ ಒಳಗೆ ಬಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಸ್ಟೆಫನಿ ಇದ್ದ ವ್ಯಾನ್ ನೀರಿನ ಒಳಗೆ ಬೀಳುತ್ತೆ. ಸೀಟ್ ಬೆಲ್ಟ್ ಲಾಕ್ ಆಗಿರೋದ್ರಿಂದ ಹೊರಗೆ ಬರೋಕ್ ಆಗ್ತಿಲ್ಲ. ಚಾರ್ಲಿ ಮತ್ತೆ ಡಾರ್ಲಿನ್ ಕೂಡ ಇನ್ನೂ ಬದುಕಿದ್ದಾರೆ. ಆದ್ರೆ ಇದೇ ಸಮಯಕ್ಕೆ ಲೈಟ್ ಕಂಬ ಡಾರ್ಲಿನ್ ಮೇಲೆ ಬಿದ್ದು ಸಾವನ್ನಪ್ತಾಳೆ. ನೆಕ್ಸ್ಟ್ ಈಗ
ಸ್ಟೆಫನಿನೇ ಇರೋದು. ಹಾಗಾಗಿ ಚಾರ್ಲಿ ತುಂಬಾನೇ ಕಷ್ಟಪಟ್ಟು ಸೀಟ್ ಬೆಲ್ಟ್ ನ ಚಾಕುಯಿಂದ ಕಟ್ ಮಾಡೋ ಅಷ್ಟರಲ್ಲಿ ಸ್ಟೆಫನಿ ನೀರಲ್ಲಿ ಮುಳುಗ್ಬಿಟ್ಟಿದ್ದಾಳೆ, ಪ್ರಜ್ಞೆ ಇಲ್ಲ. ಸ್ಟೆಫನಿ ಸತ್ತೆ ಹೋದ್ಲು ಅಂತ ಇವಳನ್ನ ನೀರಿಂದ ಹೊರಗೆ ಕರ್ಕೊಂಡ್ ಬಂದು ಚಾರ್ಲಿ ಇವಳ ಮೇಲೆ CPR ಪರ್ಫಾರ್ಮ್ ಮಾಡಿದಾಗ ಇವಳ ಬಾಯಿಂದ ನೀರು ಹೊರಗೆ ಬಂದು ಎಚ್ಚರಗೊಳ್ತಾಳೆ ಸ್ಟೆಫನಿ. ಇಬ್ಬರು ಈಗ ತುಂಬಾನೇ ಖುಷಿ ಆಗಿದ್ದಾರೆ. ಸ್ಟೆಫನಿ ಸಾವನ್ನಪ್ಪಿ ಮತ್ತೆ ಬದುಕಿ ಬಂದಿದ್ದಾಳೆ, ಹಾಗಾಗಿ ಇಬ್ಬರು ಈಗ ಸೇಫ್, ಸಾವು ಇವರ ಹತ್ರನೂ ಬರಲ್ಲ ಅಂತ. ಆದ್ರೆ ನೋಡೋಣ ಈಗ ಮುಂದೆ ಏನಾಗುತ್ತೆ. ದಿನಗಳು ಕಳೀತಾ ಎಲ್ಲ ನಾರ್ಮಲ್ ಆಗೇ ಇದೆ. ಒಂದಿನ ಚಾರ್ಲಿಯ ಕಾಲೇಜಲ್ಲಿ ಗ್ರಾಜುಯೇಷನ್ ಡೇ ಇದೆ. ಇವನು ನೀಟಾಗಿ ರೆಡಿಯಾಗಿ ಮಾರ್ಟಿ ಮತ್ತೆ ಸ್ಟೆಫನಿ ಜೊತೆ ಮೊದಲು ತನ್ನ ಗರ್ಲ್ ಫ್ರೆಂಡ್ ಜೆನಿಯ ಮನೆ ಹತ್ರ ಬರ್ತಾನೆ. ಜೆನಿ ರೆಡಿಯಾಗಿ ಬರೋವರೆಗೂ ಸ್ಟೆಫನಿ ಚಾರ್ಲಿಯ ಬಟ್ಟೆ ಸರಿ ಮಾಡ್ಬೇಕಾದ್ರೆ ಇವನ ಕೋಟ್ ಅಲ್ಲಿ ಇದ್ದ ಗುಲಾಬಿಯ ಮುಳ್ಳು ಚುಚ್ಕೊಳ್ಳುತ್ತೆ. ಇದರಿಂದ ಹಿಂದೆ ನಡೆದಿದ್ದೆಲ್ಲ ನಿಮಗೆ ನೆನಪಾಗ್ತಿರ್ಬೋದು ಸ್ನೇಹಿತರೆ. ಮತ್ತೆ ಜೆನಿ ಇರೋ ಏರಿಯಾ ಕೂಡ ಎಲ್ಲೋ ನೋಡ್ದಂಗಿದೆ. ಎಲ್ಲಿ ಅಂದ್ರೆ 1968ರಲ್ಲಿ ಪಾಲ್ ಐರಿಸ್ ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇದೇ ಏರಿಯಾದ ಮುಖಾಂತರ ಹೋಗ್ತಾ ಇದ್ದಿದ್ದು. ಆಗ ಇದ್ದ ರೈಲ್ವೆ ಟ್ರ್ಯಾಕ್ ಈಗ್ಲೂ ಇದೆ. ಇಲ್ಲೇ ಹತ್ರದಲ್ಲಿ ಐರಿಸ್ ನ ಕಾಯಿನ್ ನ ಹಾಸ್ಪಿಟಲ್ ನ ಹೊರಗೆ ಎತ್ಕೊಂಡು ಹೋಗಿದ್ದ ಅಜ್ಜಿ ಲೆಮನ್ ಜ್ಯೂಸ್ ನ ತಗೊಳಕ್ಕೆ ಹೋದಾಗ ಮಿಸ್ ಆಗಿ ಅದೇ ವಿಲನ್ ಕಾಯಿನ್ ನ ಕೆಳಗೆ ಬೀಳಿಸ್ತಾರೆ. ಅದು ಸೀದಾ ಹೋಗಿ ಟ್ರೈನ್ ಟ್ರ್ಯಾಕ್ ಚೇಂಜ್ ಆಗೋ ಸಮಯದಲ್ಲಿ ಕರೆಕ್ಟ್ ಆಗಿ ಟ್ರ್ಯಾಕ್ ನ ನಡುವೆ ಸಿಗಾಕೊಂಡ್ ಬಿಡುತ್ತೆ. ಅಂದ್ರೆ ಟ್ರೈನ್ ಬಂದಾಗ ಟ್ರ್ಯಾಕ್ ಚೇಂಜ್ ಆಗೋಕಾಗದೆ ಅಳಿಯಿಂದ ರೋಡ್ ಗೆ ಬರುತ್ತೆ. ಈ ಕಡೆ ಜೆನಿ ಅವರಪ್ಪ ಚಾರ್ಲಿ ಮತ್ತೆ ಸ್ಟೆಫನಿ ಹತ್ರ ಮಾತಾಡ್ಬೇಕಾದ್ರೆ ಚಾರ್ಲಿ ಸಾವನ್ನಪ್ಪಿದ್ದನನ್ನ ಮತ್ತೆ ಬದುಕಿಸ್ದ ಅಂತ ಸ್ಟೆಫನಿ ಹೇಳಿದಾಗ ಡಾಕ್ಟರ್ ಆಗಿರೋ ಜೆನಿ ಅವರಪ್ಪ ಚಾರ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಆದ್ರೆ ನೀನು ಪ್ರಜ್ಞೆ ತಪ್ಪಿರ್ತೀಯ ಅಷ್ಟೇ, ಹಾರ್ಟ್ ನಿಂತಿರಲ್ಲ, ಅದಕ್ಕೆ ಬದುಕೊಳ್ದಿದ್ದು ಅಂತ ಸ್ಟೆಫನಿಗೆ ಹೇಳ್ತಾರೆ. ಈ ವಿಷಯ ಕೇಳಿ ಚಾರ್ಲಿ ಮತ್ತೆ ಸ್ಟೆಫನಿಗೆ ಭಯ ಆಗೋಕೆ ಶುರು ಆಯ್ತು. ಸಾವು ಬರ್ತಿರೋದಕ್ಕೆ ಸೂಚನೆ ಕೂಡ ಸಿಗ್ತಾ ಇದೆ. ಮೊದ್ಲೇ ಗುಲಾಬಿ ಹೂವಿನ ಮುಳ್ಳು ಚುಚ್ಕೊಂಡಿತ್ತು, ಈಗ ಪಾಲ್ ಮತ್ತೆ ಐರಿಸ್ ನ ಕಾರ್ನ ರೀತಿನೇ ಇರೋ ರೆಡ್ ಕಲರ್ ಕಾರ್ ಇಲ್ಲೇ ಹೋಗುತ್ತೆ. ಜೆನಿ ಸೇಮ್ ಐರಿಸ್ ತರನೇ ಬಟ್ಟೆ ಹಾಕೊಂಡು ಬಂದಿದ್ದಾಳೆ. ಇದೇ ಸಮಯಕ್ಕೆ ಬಂದ ಟ್ರೈನ್ ಅಳಿ ತಪ್ಪಿ ಇವರಿಬ್ರು ನಿಂತಿರೋ ಕಡೆನೆ ಬರೋಕೆ ಶುರು ಆದಾಗ ಇಬ್ಬರು ರೋಡ್ ಅಲ್ಲಿ ಓಡೋಕೆ ಶುರು ಮಾಡ್ತಾರೆ. ಟ್ರೈನ್ ಇವರ ಹಿಂದೆನೆ ಬಂದು ಕ್ರಾಶ್ ಆಗಿ ನಿಂತ್ಕೊಳ್ಳುತ್ತೆ. ಆದ್ರೆ ಸಾವು ಇವರನ್ನ ಬಿಡಲ್ಲ. ಈ ಟ್ರೈನ್ ಗೂಡ್ಸ್ ಟ್ರೈನ್ ಆಗಿತ್ತು. ಹಿಂದೆಯಿಂದ ಮರದಿಂದ ತುಂಬಿರೋ ಬೋಗಿ ಬಂದು ಕ್ರಾಶ್ ಆಗ್ತಿದ್ದಂಗೆ ಆ ಮರಗಳೆಲ್ಲ ಹಾರಿ ಬಂದು ಮೊದ್ಲು ಸ್ಟೆಫನಿ ಮೇಲೆ ಬೀಳುತ್ತೆ, ಆಮೇಲೆ ಚಾರ್ಲಿ ಮೇಲೆ ಬಿದ್ದು ಅಪ್ಪಚ್ಚಿ ಆಗೋಗ್ತಾರೆ. ಅಂದ್ರೆ ಇಲ್ಲೂ ಸಾವು ಇವರಿಬ್ರನ್ನ ಆರ್ಡರ್ ವೈಸ್ ಅಲ್ಲೇ ಸಾಯಿಸ್ತು. ಮೊದ್ಲು ಸ್ಟೆಫನಿ ಸಾಯ್ತಾಳೆ, ಆಮೇಲೆ ಚಾರ್ಲಿ. ಸೊ ಕೊನೆಗೂ ಸಾವು ಐರಿಸ್ ನ ಬ್ಲಡ್ ಲೈನ್ ನ ಪೂರ್ತಿ ಒರೆಸಿ ಕ್ಲೀನ್ ಮಾಡಿ ಹೋಗುತ್ತೆ. ಇನ್ನೊಂದ್ ಕಡೆ JB ಅವರ ಕತೆ ಏನಾಯ್ತು ಅಂತ ತೋರ್ಸಲ್ಲ ಸ್ನೇಹಿತರೆ. ಇನ್ನೇನ್ ಇವರ ಕತೆ ಮುಗೀತು ಅಂದ್ರೆ ನೆಕ್ಸ್ಟ್ ಅವರು ಕೂಡ ಸಾವನ್ನಪ್ಪಿರ್ತಾರೆ. ಸೊ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಎಲ್ಲಾ ವಿಷಯವನ್ನ ಡೀಟೇಲ್ ಆಗಿ ಹೇಳಿದೀನಿ. ಇನ್ನ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಕೇಳಿ, ಅದಕ್ಕೆ ಖಂಡಿತ ಉತ್ತರ ಕೊಡ್ತೀನಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.